ತನುಜಾ, ನಾನು ಮೈಸೂರಿಂದ ಬಂದಿರೋದು. ನಾನು ಹೌಸ್ ವೈಫ್ ಆಗಿ ಇದ್ದೀನಿ. ನನಗೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಆಗಲಿ ಏನು ಸ್ವಲ್ಪ ಬೇಸಿಕ್ ಅಂದರೆ ಬೇಸಿಕ್ ಐಡಿಯಾನೂ ಇಲ್ಲ. ಈವನ್ ಡಿಮ್ಯಾಟ್ ಅಕೌಂಟ್ನ ಹೆಂಗೆ ಓಪನ್ ಮಾಡೋದು ಅಂತಲೂ ಗೊತ್ತಿರಲಿಲ್ಲ. ಜಸ್ಟ್ ಒಂದು ವೆಬಿನಾರಲ್ಲಿ ಸರ್ ಕ್ಲಾಸ್ನ ಅಟೆಂಡ್ ಮಾಡಿ ಅಲ್ಲಿಂದ ಇನ್ಸ್ಪೈರ್ ಆಗಿ ನನ್ನ ಹಸ್ಬೆಂಡ್ಗೂ ಕೂಡ ಇಂಟ್ರೆಸ್ಟ್ ಇತ್ತು, ಬಟ್ ಅವ್ರಿಗೂ ಏನೋ ಗೊತ್ತಿಲ್ಲ. ಸೊ ಅವರು ಕೂಡ ಇನ್ಸ್ಪೈರ್ ಆಗಿ ಇಬ್ಬರು ಒಟ್ಟಿಗೆ ನೋಡಿದ್ದೆ ವೆಬಿನಾರ್ ನೋಡಿ ಇನ್ಸ್ಪೈರ್ ಆಗಿ ಪೇಮೆಂಟ್ ಮಾಡೋದು. ಇಲ್ಲಿ ಬಂದಮೇಲೆ ಅಲ್ಲೇ ನಮ್ಗೆ ಒಂದು 50% ಕಾನ್ಫಿಡೆನ್ಸ್ ಬಿಲ್ಡ್ ಆಗಿತ್ತು ಸರ್ ಮಾತುಗಳು ಕೇಳಿ. ಇಲ್ಲಿ ಬಂದಮೇಲೆ ಓಕೆ ಒಂದು 80% ಬಿಲ್ಡ್ ಆಗಿದೆ, ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಏನೂ ಗೊತ್ತಿಲ್ಲದೇ ಬಂದ್ರೂ ಕೂಡ ಸರ್ ನಮ್ಮನ್ನು ಗೈಡ್ ಮಾಡ್ತಾರೆ, ಈ ಟೀಮ್ ಎಲ್ಲ ನಮ್ಮನ್ನು ಗೈಡ್ ಮಾಡುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. 80% ನೋಡೋಣ, 20% ಇನ್ನು ಹೋಗ್ತಾ ಲೈಫೇ ಬರ್ಬೋದು. 3 ಡೇಸ್ ವರ್ಕ್ಶಾಪಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ, ಸಪೋರ್ಟ್ ಇದೆ, ಗೈಡೆನ್ಸ್ ಇದೆ ಅಂತ ಎಲ್ಲ ಹೇಳಿದ್ರಿ ಅಲ್ವಾ? ಕಡಿಮೆ ಸಮಯದಲ್ಲಿ ಈ 3 ದಿನದಲ್ಲಿ ಕಲಿಯೋಷ್ಟು ಸಾಕಷ್ಟಿದೆ. ಕಡಿಮೆ ಸಮಯದಲ್ಲಿ ಈ ಒಂದು ಸ್ಟ್ರಾಟಜಿ ನನಗೆ ಹೆಲ್ಪ್ ಆಗಿದೆ, ಎಕ್ಸ್ಟ್ರಾ ಪ್ಯಾರಲಲ್ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ನೀವು ಯಾವ್ದಾರ ಕಲ್ತಿದ್ರಾ? ಅಂದರೆ ಅರ್ಥ ಆಗಿಲ್ಲ. ಈ 3 ದಿನ ವರ್ಕ್ಶಾಪಲ್ಲಿ ಕಡಿಮೆ ಸಮಯದಲ್ಲಿ ಅಂದರೆ ಈ ಒಂದು ಯಾವುದೊಂದು ಸ್ಟ್ರಾಟಜಿ ಅಂತ ಇಟ್ಕೊಳ್ಳೋಣ, ಈ ಒಂದು ಸ್ಟ್ರಾಟಜಿ ವಿತ್ ಲೆಸ್ ಟೈಮಲ್ಲಿ ನನಗೆ ಅರ್ಥ ಆಗಿದೆ, ಇದನ್ನು ಅಪ್ಲೈ ಮಾಡಿದ್ರೆ ನಾನು ಪ್ಯಾರಲಲ್ ಆಗಿ ಅರ್ನ್ ಮಾಡ್ಬೋದು, ಈ ಥರದ್ದು ಏನಾದ್ರು ಅನ್ಸಿದೆ? ಈಗ ಸರ್ ಹೇಳ್ಕೊಡ್ತಿದ್ದಲ್ಲ ಪ್ರೆಸೆಂಟ್ ಗ್ರಾಫ್ ಹಾಕೋದು ವೆಬಿನಾರ್ಜಿ, ಅದು ನನಗೆ ಸ್ವಲ್ಪ ಬೇಗ ಅರ್ಥ ಆಗ್ಬಿಡ್ತು. ಇನ್ನು ಮಿಕ್ಕಿದೆಲ್ಲ ಗ್ರಾಫ್ ಹಾಕೋದು ಅವ್ರು ಎಷ್ಟು ಹೇಳ್ಕೊಟ್ರು ನನಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು. ಇವಾಗ ಹೇಳ್ತಿರೋ ಟೆಕ್ನಿಕ್ ಮಾತ್ರ ತುಂಬ ಬೇಗ ಅರ್ಥ ಆಗುತ್ತೆ. ಓಕೆ, ಟ್ರೈನರ್ ಮೋಹನ್ ಸರ್ ಬಗ್ಗೆ ಅವ್ರ ನಾಲೆಡ್ಜು, ಟ್ರೈನಿಂಗ್ ಸ್ಟೈಲ್ ಆಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಂಗೆ ತುಂಬ ಇಷ್ಟ ಆಯಿತು ಅವ್ರದ್ದು ವೆಬಿನಾರಲ್ಲಿ ಅವ್ರದ್ದು ಸ್ಟೈಲ್, ಅವ್ರ ಸ್ಪೀಚ್ ಎಲ್ಲ ನೋಡ್ಬಿಟ್ಟು ತುಂಬ ಇಷ್ಟ ಆಗಿ ನಾವು ಇದಕ್ಕೂ ಹಿಂದೆ ಸುಮಾರು ಯೂಟ್ಯೂಬ್ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೀವಿ. ಸೊ ಅಲ್ಲಿ ಯಾರು ನಂಗೆ ಇಷ್ಟೊಂದು ಅಟ್ರಾಕ್ಟ್ ಮಾಡಿರಲಿಲ್ಲ. ಮತ್ತು ಏನಾದರೂ ಇನ್ ಟೈಮ್ ಅಂದರೆ ಆ ವೆಬಿನಾರ್ ಆದ ತಕ್ಷಣ ಪೇಮೆಂಟ್ ಮಾಡಬೇಕು ಅಂತ ಹೇಳಿರಲ್ಲ. ಸೊ ಅದಕ್ಕೆ ಅವ್ರ ಸ್ಪೀಚ್, ಅವ್ರ ಟಾಕಿಂಗ್ ಸ್ಟೈಲ್ ಅದೇ ಅಟ್ರಾಕ್ಟ್ ಮಾಡಿಬಿಟ್ಟು ಇಮಿಡಿಯೇಟ್ ಪೇಮೆಂಟ್ ಮಾಡಿದ್ದು. ನಾನು 2000 ಇನಿಷಿಯಲ್ ಪೇಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಪೇಮೆಂಟ್ ಅಷ್ಟು ಅಟ್ರಾಕ್ಟಿವ್ ಆಗಿತ್ತು. ಮತ್ತು ಇಲ್ಲಿ ಬಂದಮೇಲೂ ಕೂಡ ಅದೇ ವೇನೇ ಕಂಟಿನ್ಯೂ ಆಗಿದೆ. ಎಲ್ಲೂ ನನಗೆ ಪೇಮೆಂಟ್ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಎಲ್ಲೂ ಅನಿಸಿಲ್ಲ, ಈಗೂ ಅನಿಸಿಲ್ಲ, ಮೇ ಬಿ ಮುಂದೆ ಅನಿಸಿಲ್ಲ. ಯಾಕಂದ್ರೆ ಇವತ್ತು ಒಂದೇ ದಿನಕ್ಕೆ ನಂಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, 2 ಡೇಸ್ ಥಿಯರಿ ನೀವು ಕಲ್ತ್ಕೊಂಡ್ರಿ, ನಿನ್ನೆ ಮೊನ್ನೆ ಎಲ್ಲ ಥಿಯರಿ ಇತ್ತು, ಇವತ್ತು ಪ್ರಾಕ್ಟಿಕಲ್ ಆಗಿ ವಿಟ್ನೆಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಎಷ್ಟು ಕಾನ್ಫಿಡೆಂಟ್ ಇತ್ತು? ಯಾಕಂದರೆ ನೀವು ಈ ಫೀಲ್ಡ್ ಹೊಸದು ಅಂತ ಹೇಳಿದ್ರಿ, ಸೊ ಎಷ್ಟು ಕಾನ್ಫಿಡೆಂಟ್ ಆಗಿದ್ರಿ? ಎಷ್ಟು ಕಾನ್ಫಿಡೆನ್ಸ್ ಅಂದರೆ ಫುಲ್ ಮೋಹನ್ ಸರ್ ಮೇಲೆ ಡಿಪೆಂಡ್ ಆಗಿದೆ ನಾನಂತೂ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಬೇಕು. ಅದೇ ಅವ್ರು ಹೇಳಿದ್ರು, ಹೋದರೆ ಲಿಟಲ್ ಅಮೌಂಟ್, ಬಂದರೆ ತುಂಬ ದೊಡ್ಡದಾಗೆ ರಿವಾರ್ಡ್, RRR ರೇಷಿಯೋ ಇರುತ್ತೆ. ಸೊ ಫುಲ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು ನನಗೆ. ಅವ್ರ ಮೇಲೆ 80% ಕಾನ್ಫಿಡೆನ್ಸ್ ಇತ್ತು. ಬಟ್ ಯಾವಾಗ ನನಗೆ ಅದು ಅರ್ನಿಂಗ್ ಸ್ಟಾರ್ಟ್ ಬಂತಲ್ಲ, ವಾಪಸ್ ಪ್ರಾಫಿಟ್ ಬಂತಲ್ಲ, ಆವಾಗ ಸ್ವಲ್ಪ ರಿಲ್ಯಾಕ್ಸ್. ಎಷ್ಟು ಪ್ರಾಫಿಟ್ ಮಾಡಿದ್ರಿ? 1700. ಓಕೆ, ವಿತಿನ್ ಸ್ವಲ್ಪ ಸಮಯದಲ್ಲೇ 1700 ನಿಮಗೆ ಅರ್ನ್ ಮಾಡೋಕ್ಕಾಗ್ತಾ ಇದೆ ಅಂತಂದರೆ ವಿತ್ ಲಿಟಲ್ ಇನ್ವೆಸ್ಟ್ಮೆಂಟಲ್ಲೇ ಮಾಡಿರ್ತೀರಾ. ಸೊ ಹೀಗೆ ನೀವು ಪ್ರತಿದಿನ 1 ಅವರ್ ಟ್ರೈನಿಂಗಿಗೆ ಕೊಟ್ಟಿದ್ದೆ ಆಯಿತು ಅಂತ ಅಂದರೆ ನೀವು ಮಾಡ್ಬೋದಲ್ವಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ 3000 ಆಗಬೇಕಿತ್ತು. ಬಟ್ ನನಗೆ ಸೆಲ್ ಆಪ್ಷನ್ಗೆ ಎಲ್ಲಿ ಹೋಗಿ ಸೆಲ್ ಮಾಡಬೇಕಂತ ಗೊತ್ತಾಗಲಿಲ್ಲ ಬೇಗ, ಇನಿಷಿಯಲ್ ಫಸ್ಟ್ ಸ್ಟಾಕ್ ತೊಗೊಂಡಾಗ. ಸೊ ಅವಾಗ ಸ್ವಲ್ಪ ನಾನು ಡಿಲೇ ಮಾಡಿದ್ದಕ್ಕೆ ನಂಗೆ ಅಷ್ಟು ಕಡಿಮೆ ಆಗಿದೆ. ಇಲ್ಲ ನಾನೇನಾದ್ರು ಕ್ವಿಕ್ ಆಗಿದೆ, ನಾನು ಡಿಮೆಟ್ ಅಕೌಂಟ್ ಆಪ್ರೇಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಬೇಸಿಕಲಿ. ನಂಗೆ ಅದು ಮೇ ಬಿ ಅದೇನಾದ್ರು ಗೊತ್ತಿದ್ರೆ ನಂಗೆ ಇವತ್ತು 3000 ಪ್ಲಸ್ ಆಗ್ತಿತ್ತು. ಸೊ ಅದು ಒಂದು ಫ್ಯೂ ಮಿನಿಟ್ಸ್ ನಾನು ನಿಮ್ಮ ಟೀಮ್ ಅವ್ರನ್ನ ಕರೆದು ಸೆಲ್ ಆಪ್ಷನ್ ಎಲ್ಲಿ ಅಂತ ಕೇಳೋ ಅಷ್ಟರಲ್ಲಿ ಆಲ್ರೆಡಿ. ಸೊ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಿಮಗೆ 1500 ಇಂದ 3000ವರೆಗೂ ಆನ್ ಮಾಡೋ ಆ ಒಂದು ಕೆಪಾಸಿಟಿ ಇರ್ಬೋದು, ನಾಲೆಡ್ಜ್ ಇರ್ಬೋದು ಅಂತ ಇದೆ ಅಂತಂದಮೇಲೆ ಮಿನಿಮಮ್ ಆಗಿ ನೀವು ಡೈಲಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಆ ಕಾನ್ಫಿಡೆನ್ಸ್ ಇದೆ. ನಂಗೆ ಖಂಡಿತ ಇದೆ. ಮತ್ತು ನಾನು ಇಲ್ಲೇ ಕುತ್ಕೊಂಡು ಆಲ್ರೆಡಿ ಯೋಚನೆ ಮಾಡ್ತೀನಿ, ಇವರೇನಾದ್ರು ಮೈಸೂರಲ್ಲಿ ಕ್ಲಾಸಸ್ ಮಾಡಿದ್ರೆ ನಾನು ಯಾರ್ಯಾರು ಕಳಿಸ್ಬೋದು ಅಂತ ಆಲ್ರೆಡಿ ಯೋಚನೆ ಮಾಡ್ತಿದ್ದೆ. ಸೊ ನೀವು ರೆಕಮೆಂಡ್ ಮಾಡೋಕ್ಕೆ ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ಕೂಡ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ಇಟ್ಸ್ ಓಕೆ, ಬರ್ತಾರೆ. ಆದರೆ ನಾನು ಅವ್ರು ಹೇಳಿದ್ರಲ್ಲ ಮೈಸೂರು ಆ ಕಡೆ ಎಲ್ಲ ಮಾಡ್ತೀವಿ ಕ್ಲಾಸಸ್ ಅಂತ. ಸೊ ಅವಾಗಲೇ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೆ ಯಾರನ್ನ ಕಳಿಸ್ಬೋದು ಅಂತ. ಸೊ ರೆಕಮೆಂಡ್ ಮಾಡೋಕ್ಕೆ ರೆಡಿ ಇದ್ದೀರಾ ಫ್ರೆಂಡ್ನ? 100%. ಇಲ್ಲಿಗೆ ಬರೋಕ್ಕೂ ಮುಂಚೆ ಆಲ್ರೆಡಿ ರೆಕಮೆಂಡ್ ಮಾಡೇ ಬಂದಿದ್ದೀನಿ ನನ್ನ ಫ್ರೆಂಡ್ಗೆ. ಓಕೆ, ಪರ್ಸ್ನಲಿ ಮಿಲೇನಿಯರ್ಸ್ ಗ್ರೂಪ್ ಟೀಮ್ ಬಗ್ಗೆ ಅಥವಾ ಮೋಹನ್ ಸರ್ ಬಗ್ಗೆ, ಅವ್ರ ಎನರ್ಜಿ ಬಗ್ಗೆ, ಅವ್ರ ನಾಲೆಡ್ಜು, ಸೊ ಓವರ್ ಆಲ್ ನಿಮಗೆ ಹೇಗೆ ಅನ್ಸುತ್ತೆ? ಇಟ್ಸ್ ವೆರಿ ಗುಡ್ ಆ್ಯಂಡ್ ಬೆಟರ್ ದೆನ್ ಅದರ್ಸ್. ಓಕೆ, ಐ ಆಮ್ ಸ್ಯಾಟಿಸ್ಫೈಡ್, ವೆರಿ ಸ್ಯಾಟಿಸ್ಫೈಡ್. ಸೊ ಗ್ರೇಟ್ ಆಫ್ ಯು. ಆ್ಯಂಡ್ ಮ್ಯಾಮ್, ಓವರ್ ಆಲ್ ಟ್ರೈನಿಂಗ್ ಇರ್ಬೋದು, ನಿಮ್ಮ ಎಫರ್ಟ್ಸ್ ಇರ್ಬೋದು, ಸೊ ಎಲ್ಲನೂ ಒಂದು ಲೆಕ್ಕಕ್ಕೆ ತೊಗೊಳ್ತೀರಿ ಅಂತ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ? ಎಸ್, ಐ ಕ್ಯಾನ್ ಡೂ ಇಟ್, ಇವರಿದ್ದಾರೆ ನನಗೆ ಗೈಡ್ ಮಾಡೋದಕ್ಕೆ. ಕಾನ್ಫಿಡೆನ್ಸ್ ಇಲ್ಲಿ ನನ್ನ ಎಫರ್ಟ್ಸ್ ಆ್ಯಕ್ಚುಲಿ ಏನೂ ಇಲ್ಲ, ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ. ಇನ್ಮೇಲೆ ಅಕಸ್ಮಾತ್ ನನ್ನ ಅರ್ನಿಂಗ್ಸ್ ಏನಾದ್ರು ಸ್ಟಾರ್ಟ್ ಆದರೂ ದಟ್ಸ್ ಡೆಡಿಕೇಟೆಡ್ ಟು ಮೋಹನ್ ಸರ್. ಓಕೆ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ, ಕಲಿಸೋದಕ್ಕೆ ನಾವಿದ್ದೀವಿ. ಸೊ ನಾನು ಹೇಳ್ದಂಗೆ ಲೈಫಲ್ಲಿ ಸ್ವಲ್ಪ ಜನ ಮಾತ್ರ ಗುರುಗಳು ಅಂತ ನೆನಪಲ್ಲಿ ಉಳಿತಾರಲ್ಲ, ಮೇ ಬಿ ನನ್ನ ಲೈಫಲ್ಲಿ ಇವರು ಆ ಥರ ಉಳ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಸದಾ ನಮ್ಮ ಜೊತೆ ಇರಿ ಅಂತ ಹೇಳ್ತಾ, ಮೋರ್ ಮನಿ ಟು ಯು, ಹ್ಯಾಪಿ ಫಿನಾನ್ಷಿಯಲ್ ಫ್ರೀಡಮ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಧೀರಜ್ ಅಂತ ಹೇಳ್ಬಿಟ್ಟು ನಾನು ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು 3 ಡೇಸ್ ಟ್ರೇಡಿಂಗಲ್ಲಿ ಕಲಿಬೇಕಾದಂತ ತುಂಬ ಇದೆ. ತುಂಬ ಕಡೆ ಅವ್ರ ಕಡೆ ಟಿಪ್ಸ್ ಎಲ್ಲ ಟೆಲಿಗ್ರಾಮ್ಸ್ ಅಲ್ಲಿ ಇಲ್ಲೇ ಕೇಳ್ತಾ ಇದೆ, ಬಟ್ ಓನಾಗಿ ಟ್ರೇಡಿಂಗ್ ಮಾಡೋದು ಐಡಿಯಾ ಇರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಬೆಟರ್ ಅನ್ನಿಸ್ತಾ ಇದೆ. ಬಟ್ ನಾವೇನು ಅದನ್ನು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಅರ್ನ್ ಎವ್ರಿಥಿಂಗ್, ಅದರ್ವೈಸ್ ಕಾಂಟ್ ಡೂ ಎನಿಥಿಂಗ್. ಹೌ ಕಾನ್ಫಿಡೆಂಟ್ ಆರ್ ಯು ಸರ್ ಅಬೌಟ್ ದಿಸ್ ಟ್ರೈನಿಂಗ್, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ವರ್ಕ್ಶಾಪ್ ಆಗಿರ್ಬೋದು? ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋದು 100% ಬಿಲ್ಡ್ ಆಗಿದೆ, ಬಟ್ ವಿ ನೀಡ್ ಟು ಪ್ರಾಕ್ಟೀಸ್, ದಟ್ ಇಸ್ ದ ಮೈನ್ ರೀಸನ್.
ಓಕೆ, ಎನಿ ಸ್ಪೆಸಿಫಿಕ್ ಸ್ಕಿಲ್ ಅಥವಾ ಒಂದು ಸ್ಟ್ರಾಟಜಿನ ಕಲಿತು ಇದನ್ನು ಅಪ್ಲೈ ಮಾಡ್ತೀನಿ, ಸ್ಟ್ರಾಟಜಿ ಅಂತ ಹೇಳಿದ್ರೆ MACD ಅಂತ ಒಂದು ಹೇಳ್ಬಿಟ್ಟು EMIದಲ್ಲಿ ಹಾಕ್ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಬಿಟ್ಟು ಮಾಡೋ ಥರ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಮಾಡೋ ಥರ ನಾವೆಲ್ಲ ಕಡೆ ಟ್ರಯಲ್ ಮಾಡಿ ನೋಡಿದ್ವಿ. ಸೊ ನಿನ್ನೆನೂ ಟ್ರಯಲ್ ಮಾಡಿ ನೋಡಿದೆ. ಸೊ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ವಿ ಕ್ಯಾನ್ ಅರ್ನ್ ಮಾಡ್ಬೋದು. ಬಟ್ ಏನು ಅಂತ ಹೇಳಿದ್ರೆ ಮೈನ್ ಥಿಂಗ್ ಅದೇನು ಹೇಳಿದ್ರೆ ಮೈನ್ ಪ್ರಾಕ್ಟೀಸ್ ಒಂದು ಮಾಡಬೇಕಾಗತ್ತೆ. ಮೋಸ್ಟ್ ವ್ಯಾಲ್ಯೂಯಬಲ್ ಥಿಂಗ್ ಅಂತ ವರ್ಕ್ಶಾಪಲ್ಲಿ ಕಲ್ತಿದ್ದು ಏನು ಅನ್ಸುತ್ತೆ? ವ್ಯಾಲ್ಯೂಬಲ್ ಥಿಂಗ್ ಅಂತ ಹೇಳಿದ್ರೆ ಲರ್ನಿಂಗ್ ಮೇಡಮ್, ದಟ್ಸ್ ಇಟ್. ಓಕೆ, ಓವರ್ ಆಲ್ ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಸರ್ ನಿಮ್ಮ ಮೇಲೆ, ನಿಮ್ಮ ಸ್ಕಿಲ್ ಮೇಲೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ, ಟ್ರೈನಿಂಗ್ ಬಗ್ಗೆ, ಅದನ್ನು ಹೇಗೆ ನೀವು ರಿಯಲ್ ಲೈಫಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ರಿಯಲ್ ಲೈಫಲ್ಲಿ ಅಪ್ಲೈ ಮಾಡೋದಂತ ಈಗ ಫಸ್ಟ್ ಮೈನ್ ಕ್ಯಾಪಿಟಲ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಅರೇಂಜ್ ಮಾಡಿದ್ಮೇಲೆ ನೆಕ್ಸ್ಟು ಯು ಕ್ಯಾನ್ ಪ್ಲ್ಯಾನ್. ಅದರ್ವೈಸ್ ಅಲ್ಲಿವರೆಗೂ ನಾನೇನು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತೀನಿ. ಬಟ್ ಓಕೆ, ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಇದೆ, ಏನು ತೊಂದರೆ. 2 days ಟ್ರೈನಿಂಗ್ ಅಟೆಂಡ್ ಮಾಡಿದ್ರಿ, ಕೆಲಸಿಲ್ಲ. 2 days ಟ್ರೈನಿಂಗ್ ಅಟೆಂಡ್ ಮಾಡಿದ್ರಿ, ಇವತ್ತು ಒಂದು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನು ಹೇಳಿದ್ರೆ ಮೇಡಮ್, ಕ್ಯಾಪಿಟಲ್ ಇರಬೇಕಾಗಿತ್ತು, ಕ್ಯಾಪಿಟಲ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲಾಸಸ್ ಆಯಿತು. ಬಟ್ ಇನ್ನೊಂದರಲ್ಲಿ ಸ್ವಲ್ಪ ಪ್ರಾಫಿಟ್ ಗೇನ್ ಆಯಿತು. ಓವರ್ ಆಲ್ ಮೋಹನ್ ಸರ್ ಬಗ್ಗೆ, ಮಿಲಿಯನೇರ್ಸ್ ಗ್ರೂಪ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಗುಡ್ ಮೇಡಮ್, ಎಲ್ಲರೂ ಟೀಚಿಂಗ್ ಬರಬೇಕು, ಬಂದ್ರೇ ಅವ್ರಿಗೊಂದು ಐಡಿಯಾ ಬರುತ್ತೆ. ನಾವು ಅವ್ರಿಗೆ ಹೇಳೋದು ಎಲ್ಲ ಆಗೋದಿಲ್ಲ. ಓಕೆ, ವುಡ್ ಯು ರೆಕಮೆಂಡ್ ಎನಿ ಆಫ್ ಯುವರ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್ ಈ ಒಂದು ವರ್ಕ್ಶಾಪ್ ಅವ್ರ ಫಿನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋದಕ್ಕೆ? ರೆಫರ್ ಮಾಡ್ತೀನಿ. ಓಕೆ, ಮೋರ್ ಮನಿ ಟು ಯು ಸರ್. ಹ್ಯಾಪಿ ಫಿನಾನ್ಷಿಯಲ್ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನ್ನ ಹೆಸರು ರಂಗಸ್ವಾಮಿ ಅಂತ. ನಾನು ಬೆಂಗಳೂರಿಂದ ಬಂದಿರೋದು. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ವರ್ಕ್ಶಾಪ್ಗೆ ಬಂದ ಮೇಲೆ ಒಂದು ಕಾನ್ಫಿಡೆಂಟ್ ಏನು ಬಂತು ಅಂದರೆ, ಸೊ ನಾನು ಟ್ರೇಡ್ ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಒಂದು 80% ನನಗೆ ಏನು ನಾನು ಲಾಸ್ ಆಗ್ದಂಗೆ ಪ್ರಾಫಿಟ್ ಮಾಡ್ಕೋಬೋದು ಅಂತ ಒಂದು ಅಕ್ಯುರೇಸಿ ಬಂದಿದೆ. ಸೊ ಇನ್ಮೇಲೆ ನಾನು ಇನ್ನು ಪ್ರಾಕ್ಟೀಸ್ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದ ಮೇಲೆ ಇನ್ನೂ ನಮಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ನಾನು 3 days ವರ್ಕ್ಶಾಪಲ್ಲಿ ನಾನು RRR ಮಾಡಿ ಮತ್ತು ಈ ಚಾರ್ಟ್ಗಳನ್ನ ಎಲ್ಲ ಯೂಸ್ ಮಾಡಿಕೊಂಡು, ಸೊ ಈ ಚಾರ್ಟ್ ಕಡೆಯಿಂದ ಡೈಲಿ ಅಟ್ಲೀಸ್ಟ್ ಒಂದು 2 ಕಂಪ್ನಿಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ನನಗೆ ಕಾನ್ಫಿಡೆಂಟ್ ಬಂದಿದೆ. ನಾನೇ ಸೆಲೆಕ್ಟ್ ಮಾಡ್ಕೊಂಡು 2 ಕಂಪ್ನಿನ ಅದರಲ್ಲಿ ನಾನು ಟ್ರೇಡ್ ಮಾಡಿಕೊಂಡು, ಅಂದರೆ ನಾನು ಈ ಲಾಸ್ ಅನ್ನೋ ಇದು ರಿಸ್ಕನ್ನು ಅವಾಯ್ಡ್ ಮಾಡಿಕೊಂಡು ಅಟ್ಲೀಸ್ಟ್ 85%ವರೆಗೂ ಅಚೀವ್ಮೆಂಟ್ ಮಾಡ್ತೀನಿ ಒಂದು ಕಾನ್ಫಿಡೆಂಟ್ ಬಂದಿದೆ. ಥ್ಯಾಂಕ್ ಯು. ಓಕೆ, ಕಡಿಮೆ ಸಮಯದಲ್ಲಿ ಈ 3 ದಿನ ವರ್ಕ್ಶಾಪ್ ಏನು ಮಾಡಿದ್ರಿ ಅಲ್ವಾ, ಕಡಿಮೆ ಸಮಯದಲ್ಲಿ ಈ ಒಂದು ಸ್ಟ್ರಾಟಜಿ ನನಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ವಯಸ್ಸಲ್ಲಿ ನೀವು ಇನ್ನೊಂದು ಹೊಸ ವಿದ್ಯೆನ ಕಲಿಯೋದು ಎಫರ್ಟ್ ಆಗ್ತಿದ್ದೀರಲ್ಲ, ಅದಕ್ಕೆ ಕಂಗ್ರ್ಯಾಚುಲೇಷನ್ ಸರ್. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಎಸ್, ನಿಮ್ಮ ಕೆಲಸದ ಜೊತೆಗೆ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ ವಿತಿನ್ ಲೆಸ್ ಟೈಮಲ್ಲಿ ನಾನು ಪ್ಯಾರಲಲ್ ಆಗಿ ಅರ್ನ್ ಮಾಡ್ಬೋದು ಅಂತ ಏನಾದರೂ ಇದ್ರೆ ಯಾವುದನ್ನ ಕಲ್ತಿದ್ದೀರಾ ಸರ್? ಡೆಫಿನೆಟ್ಲಿ, ಏಕೆಂದರೆ ನಾನು ವರ್ಕ್ ಟೈಮ್ಗೂ ನಾನು ಪ್ರಿಫರೆನ್ಸ್ ಕೊಟ್ಕೊಂಡು ಈ ಒಂದು ಅಟ್ಲೀಸ್ಟ್ ಪರ್ ಡೇ ಅಟ್ಲೀಸ್ಟ್ ಏನು ಜಾಸ್ತಿ ಬೇಡ, ಒಂದು ½ an hour to 1 hour ನಾನು ಟೈಮ್ ಸ್ಪೆಂಡ್ ಮಾಡಿಕೊಂಡ್ರು ಐ ಕ್ಯಾನ್ ಬಿಕಮ್ ದಿಸ್ ಇಸ್ ಅ ಕಾನ್ಫಿಡೆನ್ಸ್ ಇಟ್ಸ್ ಗಿವಿಂಗ್. ಸೊ ಡೆಫಿನೆಟ್ಲಿ ಐ ಹ್ಯಾವ್ ಕಾನ್ಫಿಡೆಂಟ್ ಬಂದೇ ಬರುತ್ತೆ ಅಂತ. ಸೊ ಮೇಯ್ನ್ ಸ್ಟಿಲ್ ಐ ನೀಡ್ ಟು ಪ್ರಾಕ್ಟೀಸಸ್ ಮಾಡಬೇಕು, ಚಾರ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದು, ನೋಡೋದು. ಸೊ ಅದ್ರ ಮೇಲೇ ಇದು ಜಾಸ್ತಿ ಸ್ಟ್ಯಾಂಡ್ ಆಗಿದೆ. ಸೊ ನಾನು ಮುಂಚೆ ಎಲ್ಲ ಬೇರೆ ಇದೆಲ್ಲ ತೊಗೊಂಡು ಮಾಡಿದೆ, ಬಟ್ ಅದರಲ್ಲೆಲ್ಲ ಲಾಸ್ ಮಾಡ್ಕೊಂಡೆ. ಬಟ್ ಇಲ್ಲಿ ಬಂದ ಮೇಲೆ ಈ ಕ್ಲಾಸಸ್ ಅಟೆಂಡ್ ಮಾಡಿದ ಮೇಲೆ ನನಗೆ 100% ಕಾನ್ಫಿಡೆಂಟ್ ಇನ್ಕ್ರೀಸ್ ಆಗಿದೆ. ಸೊ ಡೆಫಿನೆಟ್ಲಿ ವಿತಿನ್ ಶಾರ್ಟ್ ಪೀರಿಯಡ್ ಟೈಮ್ನಲ್ಲಿ ಯು ಕ್ಯಾನ್ ಅಚೀವ್ ದ ಗೋಲ್ ಅಂತ ಕಾನ್ಫಿಡೆಂಟ್ ಇದೆ. 2 ದಿನ ಥಿಯರಿ ಕ್ಲಾಸ್ನ ಅಟೆಂಡ್ ಮಾಡಿದ್ರಿ, ಶನಿವಾರ ಭಾನುವಾರ. ಈ ದಿನ ನೀವು ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ನ ವಿಟ್ನೆಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಹೇಗೆ ನಿಮ್ಮ ಅನುಭವ ಹೇಗಿತ್ತು, ಕಾನ್ಫಿಡೆನ್ಸ್ ಹೇಗಿತ್ತು ಸರ್? ಅದು ಬೇರೆಯವರೆಲ್ಲ ಸುಮ್ಮನೆ ಇದು ತೊಗೊಂಡು ಹೇಳ್ಕೊಡ್ತಿದ್ರು, ಈ ಥರ ಪ್ರಾಕ್ಟಿಕಲ್ ಆಗಿ ಇದು ಮಾಡ್ತಿರಲಿಲ್ಲ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ರೆ ನಮಗೆ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಯಿತು. ಸೊ ವಿ ಕ್ಯಾನ್ ಡೂ ಇಟ್ ಅಂತ ಕಾನ್ಫಿಡೆಂಟ್ ಆ್ಯಕ್ಚುಲಿ ನಮಗೆ ಮುಂಚೆ ಥಿಯರಿಗಿಂತ ಇಲ್ಲಿ ನಮಗೆ 100% ಇನ್ಕ್ರೀಸ್ ಆಯಿತು. ಸೊ ಐ ಆಮ್ ಥ್ಯಾಂಕ್ಸ್ಫುಲ್ ಟು. ಓಕೆ, ನಿಮ್ಮ ಕ್ವೆಶನ್ಸ್ಗೆ ಅಥವಾ ಡೌಟ್ಸ್ಗೆ ಮೋಹನ್ ಸರ್ ಆನ್ಸರ್ ಮಾಡಿದ್ರೆ ಅಡ್ರೆಸ್ ಮಾಡಿದಾರಾ? ಖಂಡಿತ ಅಡ್ರೆಸ್ ಮಾಡಿದ್ದಾರೆ. ಇವನ್ ಸ್ಟಾಫ್ ಎಲ್ಲರೂ ಕೂಡ ಅವಾಗವಾಗ ಇದ್ರ ಬಗ್ಗೆ ನಮಗೆ ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಸ್ಟಿಲ್ ನಾವು ಅಚೀವ್ಮೆಂಟ್ ಮಾಡೋವರೆಗೂ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಒಂದು ಕಾನ್ಫಿಡೆಂಟ್ ಕೊಟ್ಕೊಂಡು, ಸೊ ಅದು ನಮಗೆ ಬೇಕಾಗಂಥ ಟೈಮ್ಲಿ ನಮಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಕಾನ್ಫಿಡೆಂಟ್ ಇನ್ನೂ ಚೆನ್ನಾಗಿದೆ. ನಾನು ಒನ್ ಆಫ್ ದಿ ಫ್ಯಾಮಿಲಿ ಆಫ್ ದಿಸ್ ಮಿಲಿಯನ್ ಗ್ರೂಪ್ಸಲ್ಲಿ ನಾನು ಒಬ್ಬ ಫ್ಯಾಮಿಲಿ ಆಗಿದ್ದೀನಿ. ಥ್ಯಾಂಕ್ಸ್ ಟು. ಸೊ ನೈಸ್ ಆಫ್ ಯು ಸರ್. ಈ 3 ದಿನ ಪ್ರಾಕ್ಟಿಕಲ್ ಆಗಿ ನೀವು ಒಂದು ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀರಾ. ಒಂದು 2 ದಿನ ಟ್ರೈನಿಂಗಲ್ಲಿ, ಈ ದಿನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ನಿಮ್ಮ ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ನಿಮ್ಮ ಕೆಲಸದ ಜೊತೆಗೆ ನಿಮ್ಮ ಮೇಲೆ ನೀವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಸರ್? ಸೊ ನನಗೆ ಆ್ಯಕ್ಚುಲಿ ನನ್ನ ಮೇಲೆ ನನಗೆ 100% ಕಾನ್ಫಿಡೆಂಟ್ ಇದೆ. ಸೊ ಇದೆಲ್ಲ ಕಲ್ತ್ಕೊಂಡ್ಮೇಲೆ ಇದು ಮಾಡಿದ ಮೇಲೆ ನನಗೆ 100% ಕಾನ್ಫಿಡೆಂಟ್ ಇದೆ. ಐ ವಿಲ್ ಬಿಕಮ್ ಒನ್ ಡೇ ಮಿಲಿಯನಿಯರ್ ಅಂತ. ಓಕೆ, ಟ್ರೈನರ್ ಮೋಹನ್ ಸರ್ ಬಗ್ಗೆ ಅವ್ರ ನಾಲೆಡ್ಜು, ಟ್ರೈನಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರ ಎನರ್ಜಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಿಯಲಿ ಐ ನೆವರ್ ಸೀನ್ ಸಚ್ ದಿಸ್ ಕೈಂಡ್ಸ್ ಆಫ್ ಗೈ. ಸೊ ತುಂಬ ಈಸ್ ಎನರ್ಜಿಟಿಕ್ ಗೈ. ಸೊ ಅವರಿಂದ ಅವರು ಮಾತಾಡ್ತಾ ಇದ್ರೆ ನಮಗೆ ನಮ್ಮ ಇದರಲ್ಲೆಲ್ಲ ಒಂಥರ ಎನರ್ಜಿ ಪಾಸ್ ಆಗಿಬಿಡ್ತಾರೆ. ಸೊ ಈಸ್ ವೆರಿ ಮಚ್ ನಾಲೆಡ್ಜಬಲ್ ಪರ್ಸನ್.
ಅವನು ಈವನ್ ಮಾರ್ಕೆಟ್ ಸ್ಟಡಿ ಇರ್ಬೋದು. ಸೊ ಈ ಹ್ಯಾಡ್ ಆಲ್ಸೋ ಸ್ಟಡಿ ಅವರು ಕೂಡ ಅವ್ರಿಗೆ 48-49 ಗುರುಗಳ ಹತ್ರ ಕಲ್ತು ಬಂದಿದ್ದಾರೆ. ಸೊ ಈಸ್ ಶೇರಿಂಗ್ ಎವ್ರಿಥಿಂಗ್ ಈಸ್ ಶೇರಿಂಗ್ ಇಸ್ ನಾಲೆಜ್ ಟು ಎವ್ರಿ ಒನ್. ದಟ್ ಇಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ನಮಗೆ. ಸೊ ನಾವು ಅದ್ರಲ್ಲಿ ಕಲಿಬೇಕು, ತುಂಬ ಆಗಿರೋದು ನಾವು ಅದ್ರಲ್ಲಿ ಅವರಿಂದ ಕಲ್ತ್ಕೋಬೇಕು. ರಿಯಲಿ ಇಸ್ ಎನರ್ಜಿಸ್ ವಂಡರ್ಫುಲ್. ಸೊ ವಿ ಕೆನಾಟ್ ಇಮ್ಯಾಜಿನ್ ಸಚ್ ಎ ಗೈ. ಸೊ ತುಂಬ ಜನಕ್ಕೆ ಇದು ಡೌನ್ಲೋಡ್ ಮಾಡ್ತಿದ್ದಾರೆ. ಈವನ್ ಸ್ಟಾಪ್ಲೆಸ್ ಆಗಿ ಕೆಲಸ ಮಾಡಿ ಒಂದು 3 days ಐ ಹ್ಯಾವ್ ಸೀನ್ ದಟ್ ಒಂಥರ ಏನು ಟೈರ್ಲೆಸ್ ಆಗಿ ಒಂಥರ ನನಗೆ ಸ್ವಲ್ಪ ಇದಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಇಂಥ ಪರ್ಸನ್ ನಾನು ನೋಡಿಲ್ಲ. ಈ ಒಂದು 3 ದಿನ ಅನುಭವದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಇಂಥವ್ರನ್ನ ಕಳಿಸಿದ್ರೆ ಇಲ್ಲಿ ಅವರ ಜೀವನದಲ್ಲೂ ಕೂಡ ಒಂದು ಫಿನಾನ್ಷಿಯಲ್ ಫ್ರೀಡಮ್ನ ಕಂಡ್ಕೋಬಹುದು ಅಂತ ಯಾರಾದ್ರೂ ನಿಮಗೆ ಅನ್ಸಿದ್ದಾರೆ? ಡೆಫಿನೆಟ್ಲಿ ಅನ್ಸುತ್ತೆ. ವೈ ಡೋಂಟ್ ಐ ರೆಫರ್ ಅಟ್ಲೀಸ್ಟ್ 100 people ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ನಮ್ಮ ಥರ ನಮ್ಮಲ್ಲಿ ತುಂಬ ಜನ ಫೈನಾನ್ಷಿಯಲಿ ಸ್ಟ್ರಕ್ ಆಗಿರೋರು, ಅವ್ರಿಗೆ ರೂಟ್ ಗೊತ್ತಾಗದೇ ಇರೋರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೆ ಡೆಫಿನೆಟ್ಲಿ ನಾನು ಮಿನಿಮಮ್ 100 people ರೆಫರ್ ಮಾಡಬೇಕು ಅಂತ ಇದೆ. ಐ ವಿಲ್ ರೆಫರ್ ಅಟ್ಲೀಸ್ಟ್. ನನ್ನ ಹತ್ರ ಕೊಲೀಗ್ ಸ್ಟಾಫ್ಸ್ಗಳಿದ್ದಾರೆ, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಇಟ್ ವಿಲ್ ಬಿ ಹೆಲ್ಪಿಂಗ್ ಟು ದಿಮ್ ಟು ಸೆಲ್ಫ್ ಹೆಲ್ಪ್ ಏನಲ್ಲಿ ಅವ್ರಿಗೆ ಒಂದು ಇವೆಲ್ಲ ಈ ಟೆಕ್ನಾಲಜಿ ಕಲ್ತ್ಕೊಂಡು ಡೆಫಿನೆಟ್ಲಿ ನನಗೇನು ಕಲ್ತ್ಕೊಂಡಿದ್ದು ಲಾಸ್ಟ್ ಹೋಗಲ್ಲ. ಅಟ್ಲೀಸ್ಟ್ 80% ಐ ಹ್ಯಾವ್ ಕಾನ್ಫಿಡೆಂಟ್ ದಟ್ ಅರ್ನ್ ಮಾಡ್ತೀನಿ. 80% ಕಾನ್ಫಿಡೆಂಟ್ ಇದೆ. ಒಂದು 10% ಆ ಕಡೆ ಯಾವುದು 100% ಎಲ್ಲೂ ಯಾವುದು ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ 10% ಆ ಕಡೆ ಅಟ್ಲೀಸ್ಟ್ 80-85% ಅಚೀವ್ಮೆಂಟ್ ಮಾಡ್ತೀನಿ ಕಾನ್ಫಿಡೆಂಟ್. ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. ಆ್ಯಂಡ್ ಮೋರ್ ಮನಿ ಟು ಯು. ಆಲ್ ದಿ ವೆರಿ ಬೆಸ್ಟ್. ಹ್ಯಾಪಿ ಫಿನಾನ್ಷಿಯಲ್ ಫ್ರೀಡಮ್. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು. ನನ್ನ ಹೆಸರು ಸಿದ್ಧಲಿಂಗೇಶ್ವರ ಸ್ವಾಮಿ. ನಾನು ಮೈಸೂರಿಂದ ಬಂದಿದ್ದೀನಿ, ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ 3 ದಿನ ವರ್ಕ್ಶಾಪ್ ಏನು ಅಟೆಂಡ್ ಮಾಡಿದ್ರಿ ಸರ್? ಹೇಗಿತ್ತು ವರ್ಕ್ಶಾಪ್? ವರ್ಕ್ಶಾಪು ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಫಾಸ್ಟ್ ಅನ್ನಿಸ್ತು ನನಗೆ ಅಷ್ಟೇ. ಓಕೆ ನಿಮಗೆ ಕೆಲವೊಂದು ಟಾಪಿಕ್ ಅರ್ಥ ಮಾಡ್ಕೊಳ್ಬೇಕಾಯ್ತಾ? ಟೀಚಿಂಗು ಎಲ್ಲ ಚೆನ್ನಾಗಿತ್ತು ಓಕೆ. ಆ್ಯಂಡ್ ಸಪೋರ್ಟಿವ್ ಎಲ್ಲ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಈಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎನಿ ಸ್ಪೆಸಿಫಿಕ್ ಸ್ಟ್ರಾಟಜಿ ಕಲ್ತಿದ್ದಾಗಿರ್ಬೋದು, ಇದನ್ನು ಅಪ್ಲೈ ಮಾಡಿದ್ರೆ ನನಗೆ ಇದು ವರ್ಕ್ ಆಗುತ್ತೆ ಅಂತ ಎಲ್ಲ ಗೊತ್ತಾಗಿದೆ. ಅದರ ಸ್ವಲ್ಪ ದಿವಸ ಪ್ರಾಕ್ಟೀಸ್ ಮಾಡಾದ್ಮೇಲೆ ಕನ್ಫರ್ಮೇಷನ್ ಬರ್ಬೋದು. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ಈ 3 ದಿನ ವರ್ಕ್ಶಾಪ್ ಅಟೆಂಡ್ ಮಾಡಿ? ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ, ಬಟ್ ಅದು ಪ್ರಾಕ್ಟೀಸ್ ಆದಮೇಲೆ ಗೊತ್ತಾಗೋದು ಅಂತ ನನ್ನ ಅನಿಸಿಕೆ. ಓಕೆ. ಸೊ ಟ್ರೈನರ್ ಮೋಹನ್ ಸರ್ ಬಗ್ಗೆ, ಅವರ ನಾಲೆಡ್ಜ್ ಬಗ್ಗೆ? ಅವ್ರ ನಾಲೆಡ್ಜು ನಾವು ಕೇಳ್ತಾ ಇದ್ರೆ ಎಲ್ಲೋ ಹೋಗ್ಬಿಡ್ತೀವಿ. ತುಂಬ ಚೆನ್ನಾಗಿದೆ, ಓಕೆ, ತುಂಬ ಫಾಸ್ಟು, ಅರ್ಥ ಆಗತ್ತೆ ಹೇಳ್ಕೊಡ್ತಾರೆ. ಈ ಥರ ಸಿಗೋದು ತುಂಬ ಕಷ್ಟ ಅನಿಸುತ್ತೆ ಬೇರೆ ಕಂಪೇರ್ ಮಾಡಿದ್ರೆ. 2 ದಿನ ನೀವು ಥಿಯರಿಟಿಕಲ್ ಅಟೆಂಡ್ ಮಾಡಿದ್ರಿ, ಸ್ಯಾಟರ್ಡೇ ಸಂಡೇ. ಇವತ್ತು ಪ್ರಾಕ್ಟಿಕಲ್ ಆಗಿ ಒಂದು ಮಾರ್ಕೆಟ್ನ ವಿಟ್ನೆಸ್ ಮಾಡಿದ್ರಿ. ನಿಮಗೆ ಹೇಗೆ ಅನಿಸ್ತು? ಪ್ರಾಕ್ಟಿಕಲ್ ಆಗಿ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸ್ತು, ಬಟ್ ನನಗೆ ಮೊಬೈಲ್ ಆ್ಯಪಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಏನು ಮಾಡೋಕ್ಕಾಗಿಲ್ಲ. ನಿಮಗೆ ಕಾನ್ಫಿಡೆನ್ಸ್ ಅಂತೂ ಬಂದಿದೆ? ಕಾನ್ಫಿಡೆನ್ಸ್ ಬಂದಿದೆ. ನೆಕ್ಸ್ಟ್ ಇದೇನು ಓಪನ್ ಆದರೆ ನೆಕ್ಸ್ಟ್ ಮಾಡ್ಬೋದು. ಓಕೆ. ಪ್ರತಿನಿತ್ಯ ಅಥವಾ ಪ್ರತಿದಿನ ನೀವು 1 hour ಕಲಿಯೋದಕ್ಕೆ ಕೊಟ್ಟಿದ್ದೆ ಆದರೆ? ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ 1 hour ಕಲಿಯೋದಕ್ಕೆ. ಯಾಕೆಂದರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ಲ, ಸೊ ಟ್ರೈ ಮಾಡ್ತೀನಿ. ಅದರ್ವೈಸು ಕ್ಲಾಸ್ಗಳು ಅಟೆಂಡ್ ಮಾಡಿ ಟ್ರೈನ್ ಅಪ್ ಆಗಿ ಫರ್ದರ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಮಾಡೋಣ ಅಂತ. ಓವರ್ ಆಲ್ ಸರ್ದು ಟ್ರೈನಿಂಗ್ ಇರ್ಬೋದು, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಬೋದು, ಈ ಒಂದು ಇನ್ವೆಸ್ಟ್ಮೆಂಟು ಫಿನಾನ್ಸ್ ಅಂತ ಬಂದವಾಗ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? 100% ಕಾನ್ಫಿಡೆನ್ಸ್ ಇದೆ. ಟ್ರೈನಿಂಗು ಎಕ್ಸಲೆಂಟು, ಸರ್ವಿಸು ಎಕ್ಸಲೆಂಟು, ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಯಾವತ್ತೂ ಮಿಸ್ ಮಾಡಿಲ್ಲ. ಒಂದು ಫೋನ್ ಕಾಲ್ ಮಾಡಿದ್ರೆ ರಿಪ್ಲೈ ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಓಕೆ. ಮಿಲೇನಿಯರ್ಸ್ ಗ್ರೂಪ್ ಬಗ್ಗೆ ಮತ್ತು ಮೋಹನ್ ಸರು, ದೀಪಕ್ ಅವರು ಬಂದಿದ್ದರು. ಸೊ ಅವ್ರ ಎನರ್ಜಿ ಬಗ್ಗೆ ಅಥವಾ ಅವರು ನಿಮಗೆ ಒಂದು ಸೈಕಾಲಜಿ ಆಗಿರ್ಬೋದು, ಫಿನಾನ್ಷಿಯಲಿ ಮೆಂಟಲಿ ನಿಮಗೆ ಕೆಲವೊಂದೆಲ್ಲ ಹೇಳ್ಕೊಟ್ಟಿದ್ದಾರೆ. ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಚೆನ್ನಾಗಿದೆ. ನಾವು ಅದೇ ಥರ ಯಾಕೆ ಇರಬಾರ್ದು ಅನ್ನಿಸ್ತಾ ಇದೆ. ಹೌದಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರ ಮೇಲೆ ಅವರು ಇನ್ನೂರು ಬಂದಿರಲ್ಲ, ಅವ್ರಿಗೆ ಆ ಏಜಲ್ಲೂ ಅಷ್ಟು ಫಿಟ್ ಆಗಿದ್ದಾರೆ ಅಂದರೆ ನಾವು ಯಾಕೆ ಇರಬಾರ್ದು ಅಂತ ಅನ್ನಿಸ್ತಾ ಇದೆ. ಓಕೆ. ಸೊ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಈ ಒಂದು ವರ್ಕ್ಶಾಪ್ ಟ್ರೈನಿಂಗ್ ರೆಫರ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಯಾಕೆಂತಂದರೆ ಅವರು ನಿಮ್ಮ ಥರನೇ ಕಲಿತು ಮಾಡೋದು. ಇನ್ಫ್ಯಾಕ್ಟ್ ಅವರಿಂದನೇ ನಾನು ರೆಫರ್ ಆಗಿ ಬಂದಿದ್ದೀನಿ. ರಿಯಲಿ? ಪ್ಲಸ್ಸು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಒಂದು ಸೆಕೆಂಡ್ ಡಿಸೈಡ್ ಮಾಡ್ಬಿಟ್ಟು ಬಂದಿದ್ದೀನಿ. ಓಕೆ. ಸೊ ಮೋರ್ ಮನಿ ಟು ಯು ಸರ್. ಹ್ಯಾಪಿ ಫಿನಾನ್ಷಿಯಲ್ ಫ್ರೀಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೆಸರು ಪ್ರಕಾಶ್ ಹೊಸ್ಮನಿ ಅಂತ. ಹೆಸರು. ಈ 3 ದಿನ ವರ್ಕ್ಶಾಪ್ ನೀವೇನು ಅಟೆಂಡ್ ಮಾಡಿದ್ರಿ ಸರ್? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಏನು ನಾಲೆಜ್ ಇರಲಿಲ್ಲ ಟ್ರೇಡಿಂಗ್ ಬಗ್ಗೆ. ಇಲ್ಲಿ ಬಂದಿಂದ ಸ್ವಲ್ಪ ನಾಲೆಜ್ ಬಂತು. ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಹೆಂಗೆ ಬೈ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಕಂಪ್ನಿ ಹೆಂಗೆ ಹೇಗಿರ್ತಾವೆ ಅಂತ ಎಲ್ಲ ಗೊತ್ತಾಯ್ತು ಮೇಡಮ್. ಓಕೆ. ಎನಿ ಸ್ಕಿಲ್ ಅಥವಾ ಒಂದು ಸ್ಟ್ರಾಟಜಿನ ನೀವು ನನಗೆ ಈ ಒಂದು ಸ್ಟ್ರಾಟಜಿ ಮೇಲೆ ಕಾನ್ಫಿಡೆಂಟ್ ಇದೆ, ಇದನ್ನು ನಾನು ಡೈಲಿ ಅಪ್ಲೈ ಮಾಡಿದ್ರೆ ಮಿನಿಮಮ್ ಆಗಿ ದುಡ್ಡು ಮಾಡ್ಬೋದು ಅಂತ ನಿಮಗೆ ಯಾವುದಾದ್ರೂ ಏನಾದ್ರು ಇದೆಯಾ ಅಂತ ಹೇಳಿ? ಅದು RRR ಇದಂತ ಹೇಳಿದ್ರೆ ಆ ಒಂದು ಟೆಕ್ನಿಕ್ ಇಷ್ಟ ಆಯ್ತಾ ನಿಮಗೆ? ಟೆಕ್ನಿಕ್ ಮಾಡ್ಕೊಂಡು ಮಾಡ್ಬೋದು. ಓಕೆ. ಈ 2 ದಿನ ಪ್ರಾಕ್ಟಿಕಲ್ ಥಿಯರಿಟಿಕಲ್ ಆಗಿ ನೀವು ಕಲ್ತಿದ್ದೀರಾ, 2 days ಟ್ರೈನಿಂಗ್ ಅಟೆಂಡ್ ಮಾಡಿದ್ದೀರಾ. ಈ ದಿನ ನೀವು ಪ್ರಾಕ್ಟಿಕಲ್ ಆಗಿ ಅಟೆಂಡ್ ಮಾಡಿದ್ದೀರಾ. ಟ್ರೇಡ್ ಮಾಡಿದ್ರೆ ಇವತ್ತು ಒಂದು ವಿಟ್ನೆಸ್ ಮಾಡಿದ್ರಾ? ಮಾಡಿದ್ದೀನಿ. ಓಕೆ. ಏನು ಮಾಡಿದ್ರಿ ಇವತ್ತು? ನಿಫ್ಟಿ ಒಳಗೆ ಮಾಡಿದ್ದೀನಿ. ಓಕೆ. ಒಂದು ಲೈವ್ ಆಗಿ ಒಂದು ವಿಟ್ನೆಸ್ ಮಾಡಿದ್ದೀರಾ. ಸೊ ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು ಸರ್? ಯಾಕಂದ್ರೆ ಈ 2 ದಿನ ನೀವು ಏನು ಅಟೆಂಡ್ ಮಾಡಿದ್ರಿ, ಜಸ್ಟ್ ಕಲ್ತಿದ್ರಿ, ಅದನ್ನ ಇವತ್ತು ಇಂಪ್ಲಿಮೆಂಟ್ ಮಾಡಕ್ಕಾಯ್ತು ಅಲ್ವಾ? ಸೊ ಕಲ್ತಿರೋದಕ್ಕೂ ಕಲ್ತಿರೋದನ್ನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು ಆ ಟೈಮಲ್ಲಿ? ಫಾರ್ ಎಕ್ಸಾಂಪಲ್ ಇವಾಗ ಸರ್ ಕೊಟ್ಟಿದ್ದಾರೆ, ಸರ್ ಇದೆ ಕೊಟ್ಟಿದ್ದಾರೆ ಅಂತ ಒಂದು ಧೈರ್ಯವಾಗಿ ಕುತ್ಕೊಳ್ಳೋದಿರ್ಬೋದು.
ಕಾನ್ಫಿಡೆನ್ಸ್ ಇತ್ತು ಮೇಡಮ್. ಹ್ಮ್. ಏನೋ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು, ಆಯ್ತಾ, ಆ ಥರ ಆಗಿತ್ತು. ತುಂಬ ಖುಷಿ ಆಯ್ತು ಮೇಡಮ್. ಓಕೆ, ಧೈರ್ಯದಿಂದ ಕೂತಿದ್ರಿ. ಧೈರ್ಯದಿಂದ ಕೂತಿದ್ದೆ. ಓಕೆ, ಈ ಒಂದು 3 ದಿನ ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಅಂತ ಅನ್ಸಿದ್ದು ಏನಾಗಿತ್ತು? ವ್ಯಾಲ್ಯೂಯಬಲ್ ಅಂದರೆ ಅಂದ್ರೆ ಈ ಒಂದು ವಿಷಯ ನನ್ನ ಇದ್ರ ಮೇಲೆ ತುಂಬಾ ಪರಿಣಾಮ ಬಿದ್ದಿದೆ, ಕಲಿಬೇಕು, ಮಾಡ್ಬೇಕು, ಹಾಂ ಇದ್ರಲ್ಲಿ ದುಡ್ಡಿದೆ ಅಂತ, ನಿಮ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ದುಡ್ಡಿದೆ, ನಾನು ಟೈಮ್ ಕೊಟ್ರೆ ನಾನು ಇಲ್ಲಿ ಮಾಡೋದಕ್ಕಾಗುತ್ತೆ ಹಾಂ ಮೇಡಮ್. ಹಾಂ ಅಂತ ನಿಮ್ಗೆ ಏನ್ ಅನ್ಸಿದೆ? ಹಾಂ, ತುಂಬ ದುಡ್ಡಿದೆ ಮೇಡಮ್ ಟ್ರೇಡಿಂಗಲ್ಲಿ. ಓಕೆ, ಇದಕ್ಕೆ ಟೈಮ್ ಕೊಟ್ಟರೆ ಸಕ್ಸಸ್ ಆಗ್ಬೋದು ಮೇಡಮ್. ಸೊ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಅಂತೂ ಆಗಿದೆ. ಆಗಿದೆ ಮೇಡಮ್. ಓಕೆ, ಸೊ ಮಿಲೇನಿಯರ್ಸ್ ಗ್ರೂಪ್ ಬಗ್ಗೆ ಅಥವಾ ಮೋಹನ್ ಸರ್ ಬಗ್ಗೆ ನೀವು ಪರ್ಸನಲ್ ಆಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ 3 ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರಾ. ಇವತ್ತು ದೀಪಕ್ ಅವ್ರು ಬಂದಿದ್ರು ಹಾಂ ಅಲ್ವಾ? ಹಾಂ. ಅವರು ನಿಮ್ಗೆ ಮೆಂಟಲಿ ಹೇಗೆ ಮನಿನ ಅಟ್ರಾಕ್ಟ್ ಮಾಡ್ಬೇಕು ಈ ತರದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ಹೌದು. ಸೈಕಾಲಜಿ ಆಗಿರ್ಬೋದು ಅಥವಾ ಫಿನಾನ್ಷಿಯಲಿ ಆಗಿರ್ಬೋದು, ನಿಮ್ಗೆ 3 ದಿನದಲ್ಲೂ ಮಾತಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಹಾಂ. ಸೊ ಇದು ನಿಮ್ಮ ನಿಜ ಜೀವನದಲ್ಲಿ ಅಪ್ಲೈ ಮಾಡೋದಕ್ಕೆ ನೀವೆಷ್ಟು ಕಾನ್ಫಿಡೆಂಟ್ ಆಗಿ ಇದೀರಾ ಸರ್? ಹೌದು ಮೇಡಮ್, ಇದು ರಿಯಾಲಿಟಿ ಇದೆ. ಹ್ಮ್. ದುಡ್ಡಿದ್ರೆ ಎಲ್ಲ ಮೇಡಮ್. ಈ ಸೊಸೈಟಿಯಲ್ಲಿ ಯಾರಾದರೂ ಮರ್ಯಾದೆ ಕೊಡ್ತಾರೆ, ದುಡ್ಡಿದ್ರೆ. ದುಡ್ಡಿಲ್ಲ ಅಂದರೆ ಯಾರು ಕೇರ್ ಮಾಡಲ್ಲ. ಹ್ಮ್. ಇದು ಇಂಪಾರ್ಟೆಂಟ್ ಇದೆ ಮೇಡಮ್ ಜೀವನದಲ್ಲಿ. ಹ್ಮ್. ಇದನ್ನ ಲೈಫ್ ಲಾಂಗ್ ಕುಡಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ನೀವು ಪ್ರತಿದಿನ 1 ಅವರ್ ಮಿನಿಮಮ್ ಟೈಮ್ ಹಾಂ, ಕೊಡಕ್ಕಾಗುತ್ತೆ? ಕೊಡ್ತೀನಿ ಮೇಡಮ್. ಓಕೆ, ಹಾಂ. ಸೊ ನೀವು ಕಲಿಯಕ್ಕೆ ಅಂತ ಬಂದಿದ್ದೀರಾ, ನಾವು ಕಲ್ಸಕ್ಕೆ ಅಂತ ಬಂದಿದ್ದೀವಿ. Yes, ma'am. ಸೊ ಹೀಗೆ ನೀವು ಎಫರ್ಟ್ ಹಾಕಿದ್ರೆ ಮಾತ್ರನೇ ಇಲ್ಲಿ ಕಲಿಯಕ್ಕಾಗೋದು ಅಲ್ವಾ? ಸೊ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಈ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿ ಅವರು ಕಲಿತಾರೆ ಅಂತಂದ್ರೆ ನೀವು ರೆಕಮೆಂಡ್ ಮಾಡಕ್ಕೆ ಮಾಡ್ತೀನಿ. ಇಷ್ಟಪಡ್ತೀರಾ? ಹಾಂ, ಮಾಡ್ತೀನಿ. ಓಕೆ, ಹಾಂ. ಸೊ ಓವರ್ ಆಲ್ ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಸರ್? ಸೊ ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ಎಕ್ಸ್ಟ್ರಾ ಹಣ ಗಳಿಕೆ, ಹಾಂ, ನಿಮ್ ಕಾನ್ಫಿಡೆನ್ಸ್ ಹೇಗಿದೆ ಸರ್? ತುಂಬ ಕಾನ್ಫಿಡೆನ್ಸ್ ಇದೆ ಮೇಡಮ್. ಹ್ಮ್. ಮಾಡ್ಬೋದು ಅಂತ ತುಂಬ Okay. ಕಾನ್ಫಿಡೆನ್ಸ್ ಇದೆ. ಓಕೆ, ಸೊ ಮೋರ್ ಮನಿ ಟು ಯು, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಹ್ಯಾಪಿ you. ಫಿನಾನ್ಷಿಯಲ್ ಫ್ರೀಡಮ್ Yes, ಸರ್. ma'am. ಥ್ಯಾಂಕ್ ಯು ಸೊ Thank ಮಚ್. ನನ್ನ ಹೆಸರು ಭರತ್ ಅಂತ, ಮಡಿಕೇರಿಯಿಂದ ಬಂದಿದ್ದೀನಿ. ಶ್ರೀರಾಮ್ ಫೈನಾನ್ಸಲ್ಲಿ ನಾನು CSC ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಭರತ್ ಅವರೇ, ಈ ಒಂದು 3 ದಿನದ ವರ್ಕ್ಶಾಪ್ ನಿಮ್ಗೆ ಹೇಗೆ ಅನ್ಸಿದೆ? ಎಷ್ಟು ಮಟ್ಟಿಗೆ ಆತ್ಮವಿಶ್ವಾಸವನ್ನು ತುಂಬಿದೆ? ಹೇಗೆಂದರೆ ನಾನು ತುಂಬ ಲಾಸ್ಗಳು ಮಾಡ್ಕೊಂಡಿದ್ದೀನಿ, ನಾನಾಗೇ ಮಾಡಿ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಅಡ್ವೈಸರಿಗಳನ್ನ ತೊಗೊಂಡು ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಒನ್ ಟೈಮ್ ನನ್ನ ಫ್ರೆಂಡ್ ಹೇಳಿದ್ರು, ಈ ರೀತಿ ಇದೆ, ನೀವು ಹೋಗಿ ಒಂದು ಅಟೆಂಡ್ ಮಾಡಿ, ಹೇಗಿದೆ ಅಂತ ನೋಡ್ಕೊಂಡು ಬಾ, ನಿನಗೆ ಚೆನ್ನಾಗಾಗುತ್ತೆ, ನೀನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವರು ಸಹ ನನಗೆ ಮೋಟಿವೇಶನ್ ಮಾಡಿ ಕಳಿಸಿದ್ರು. ಬಂದಮೇಲೆ ನನಗೆ ಅನಿಸ್ತು, ನಾನು ಮಾಡ್ಬೋದು, ನಾನು ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ನನಗೆ ಅನಿಸ್ತು. ಏನೂ ತೊಂದರೆ ಇಲ್ಲ, ಮುಂದೆ ನಾನು ಮಾಡ್ಕೊಳ್ತೀನಿ. ಚೆನ್ನಾಗಿ ನಾನು ಹೇಗೆ ಪ್ರಾಕ್ಟೀಸ್ ಮಾಡ್ತೀನಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ ಎಷ್ಟೇ ಹೇಳ್ಕೊಟ್ಟಿರ್ಬೋದು, ಬಟ್ ನಮ್ಮ ಪ್ರಾಕ್ಟೀಸ್ ಮೇಲೆ ನಿಂತಿದೆ ಅಂತ ನಾನು ಜ್ಞಾನ ಮಾಡಿದ್ದೀನಿ. ಚೆನ್ನಾಗಿದೆ, ಕ್ಲಾಸ್ ತುಂಬ ಚೆನ್ನಾಗಿದೆ. ಇವತ್ತಂತೂ ಲಾಸ್ಟ್ ಡೇ ತುಂಬ ಚೆನ್ನಾಗಿತ್ತು. ಅರ್ಥ ಆಗೋಕ್ಕೆ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎನಿ ಸ್ಪೆಸಿಫಿಕ್ ಸ್ಕಿಲ್ ಅಥವಾ ಒಂದು ಸ್ಟ್ರಾಟಜಿನ ಕಲಿತು ಇದು ನನಗೆ ವರ್ಕ್ ಆಗುತ್ತೆ ಅದರ ಕಲ್ತಿದ್ದೀರಾ? ಕಲ್ತಿದ್ದೀನಿ, ಆದರೆ ಆ ಥರ ನಾನಾಗೆ ಕಲ್ತಿರೋದು ನನಗೆ ಯಾವುದು ವರ್ಕ್ ಆಗಲಿಲ್ಲ. ಸರ್ ಹೇಳ್ಕೊಟ್ಟಿದ್ರಲ್ಲಿ ನಾನು ಯಾವುದು ಇದುವರೆಗೆ ನಾನು ಟ್ರೈ ಮಾಡಲಿಲ್ಲ. ಕಲಿಬೇಕು, ಇನ್ನು ನಾನು ಸ್ವಲ್ಪ ನಿಮ್ಮ ಟೀಮ್ ಹತ್ರ ಕೇಳ್ಕೊಂಡು ಕಲ್ತ್ಕೊಳ್ತೀನಿ. ನನಗೆ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗಿದೆ. ಮುಂದೆ ಫ್ಯೂಚರಲ್ಲಿ ನಾನು ಕಲಿತು ಮಾಡಲೇಬೇಕು ಅಂತಿದ್ದೀನಿ. ಇದೇ ಫೀಲ್ಡಲ್ಲಿ ಮುಂದೆ ಹೋಗಬೇಕು ಅಂತಲೂ ಇದ್ದೀನಿ. ಎಲ್ಲಿ ಕಳ್ಕೊಂಡಿದ್ದೀನಿ ಅಲ್ಲೇ ಪಡ್ಕೋಬೇಕು ಅಂತಲೂ ಇದ್ದೀನಿ. ನಿಮ್ಮ ಟೀಮಿಂದ ಹೆಲ್ಪ್ ತೊಗೊಂಡು ನಾನು ಮುಂದೆ ಮಾಡ್ತೀನಿ. ಓಕೆ, ಈ 2 ದಿನ ಟ್ರೈನಿಂಗ್ ಕ್ಲಾಸ್ನ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ರಿ, ಹಾಗೂ 1 ದಿನ ಇವತ್ತು ಪ್ರಾಕ್ಟಿಕಲ್ ಆಗಿ ಒಂದು ಮಾರ್ಕೆಟ್ನ ವಿಟ್ನೆಸ್ ಮಾಡಿದ್ರಿ. ಸೊ ಹೇಗೆ ಅನ್ಸುತ್ತೆ ಇದ್ರ ಬಗ್ಗೆ? ಇವತ್ತು ಪ್ರಾಕ್ಟಿಕಲಲ್ಲಿ ಮಾಡುವಾಗ ಸ್ವಲ್ಪ ಭಯ ಅನ್ನೋದಾಯಿತು. ಆದರೂ ನಾನು ಪ್ರೀವಿಯಸ್ ಆಗಿ ಇರೋದನ್ನು ಅಂದ್ಕೊಂಡೆ, ಇಷ್ಟೇ ಲಾಸ್ ಮಾಡ್ಕೊಂಡಿದ್ದೀನಿ, ಹೀಗೆ ಯಾಕೆ ಭಯಪಡಬೇಕು? ಹೇಗಿದ್ರು ನಾನು ನಾನು ಲಾಸ್ ಮಾಡ್ಕೊಂಡಿರೋದು ನನ್ನಿಂದ ತುಂಬ ತೊಂದರೆಗಳಾಗಿ ಲಾಸ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ಹಾಗೆಲ್ಲ ಎಲ್ಲ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿಕೊಂಡು ಸರ್ ನಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದಾರೆ. ಒಂದರಲ್ಲಿ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ಇನ್ನೊಂದರಲ್ಲಿ ಅದು ಟಾರ್ಗೆಟ್ ಬರಲೇಬೇಕು. ಅದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗೆ ಅದು ಪ್ರಾಕ್ಟಿಕಲ್ ಆಗಿ ಮಾಡಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಬಂದಿದೆ. ನಾನು ಮಾಡ್ತೀನಿ ಅನ್ನೋದು ನನಗೆ ಆತ್ಮವಿಶ್ವಾಸ ಬಂದಿದೆ. ಈ ಒಟ್ಟು 3 ದಿನದ ಟ್ರೈನಿಂಗ್ ವರ್ಕ್ಶಾಪಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಅಂತ ನಿಮಗೆ ಏನು ಅನಿಸಿದೆ ಭರತ್ ಅವರೇ? ಮೋಸ್ಟ್ ವ್ಯಾಲ್ಯೂಯಬಲ್ ಅಂತ ಹೇಳಿದ್ರೆ ನಾವು ಕಲ್ತಿರೋದೇ ನಮಗೆ ವ್ಯಾಲ್ಯೂಯಬಲ್. ಅಂದರೆ ನಾವು ಅಲ್ಲಿಂದ ಬಂದಿದ್ದೀವಿ, ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ, ನಾವಿನ್ನು ಹೇಗೆ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ತೀವಿ ಅದೇ ನಮಗೆ ವ್ಯಾಲ್ಯೂಯಬಲ್ ಅಂತ ನಾನು ಅಂದ್ಕೊಳ್ತೀನಿ. ಸುಮ್ಮನೆ ಈಗ ಈ 3 ಡೇಸ್ ಏನೋ ಒಂದು ಟೈಮ್ ಪಾಸಿಗೆ ಬಂದ ಹಾಗೆ ಆಗಬಾರ್ದು. ಸುಮ್ಮನೆ ಏನೋ ಕಷ್ಟಪಟ್ಟು ಕಲಿತು ಇಲ್ಲೆಲ್ಲ ಬಂದು ಒಂದು ರೂಮ್ ಮಾಡಿಕೊಂಡು ಸುಮ್ಮನೆ ಅದೀಗ ಮನೇಲಿ ಹೋಗಿ ಸುಮ್ಮನೆ ಕೂತ್ರೆ ಅದು ನಡೆಯೋದಿಲ್ಲ. ಅದನ್ನ ನಾವು ಈಗ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ, ಸರ್ ಹೇಳಿದ್ದಾರೆ ನಿಮ್ಮ ಡ್ಯೂಟಿ ಮುಗಿಸಿ ಒಂದು 1 ಅವರ್ ಆದರೂ ನೋಡಿ ಅಂತ. 1 ಅವರ್ ಆದರೂ ಟೈಮ್ ಕೊಟ್ಟು ನಾವು ನೋಡಿ ನಿಮ್ಮ ಕ್ಲಾಸ್ಗಳನ್ನ ಲೈವ್ ಆನ್ಲೈನ್ ಕ್ಲಾಸ್ಗಳನ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಹೋದರೆ ನಮಗೆ ಅದೇ ವ್ಯಾಲ್ಯೂಯಬಲ್ ಅಂತ ಹೇಳ್ಬೋದು. ಓಕೆ, ಮೋಹನ್ ಸರ್ ಬಗ್ಗೆ ಹಾಗೂ ಮಿಲೇನಿಯರ್ಸ್ ಗ್ರೂಪ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಪರ್ಸ್ನಲ್ ಆಗಿ ಅಂದ್ಕೊಂಡಿದ್ದು ಬೆಂಗಳೂರು ಬಗ್ಗೆ ಬೇರೆ ಥರ ಅಂದ್ಕೊಂಡಿದ್ದೆ. ಬೆಂಗಳೂರು ಜನಗಳು ಬರೀ ದುಡ್ಡು ಮಾಡೋಕ್ಕೆ ಈ ಥರದ್ದೆಲ್ಲ ಒಂದು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂತ. ಅಂದರೆ ನಾನು ಅಡ್ವೈಸರಿಗಳನ್ನ ತೊಗೊಂಡಾಗ ಬೆಂಗಳೂರವ್ರನ್ನೇ ನಾನು ಅಡ್ವೈಸರಾಗಿ ತೊಗೊಂಡಿದ್ದು. ಅವ್ರು ಅಡ್ವೈಸರ್ ಆಗೋ ಮುಂಚೆ ನನ್ನ ಹತ್ರ ಫೀಸೆಲ್ಲ ಕಟ್ಟಿಸ್ಕೊಂಡು ಲಾಸ್ಟ್ ಮೂಮೆಂಟಿಗೆ ಯಾವ ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಈ ಒಂದು ಮಿಲಿನಿಯರ್ಸ್ ಗ್ರೂಪ್ ಯಾವಾಗ ನನಗೆ ಲಿಂಕ್ ಆಯಿತು, ಅವಾಗಿಂದ ನಿಮ್ಮ ಸ್ಟಾಫ್ಗಳು ಆಗಿರ್ಬೋದು, ಸ್ಟಾಫ್ಗಳಿಂದ ಈ 3 ಡೇಸ್ ಮುಗಿಯೋವರೆಗೂ ಪ್ರತಿಯೊಂದು ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಾನು ಅಂದ್ಕೊಂಡೆ ಎಲ್ಲ ಸರಿ ಆಗ್ಬೋದು, ಅಲ್ಲಿ ಹೋದ್ಮೇಲೆ ಓಕೆ ಅಂತ. ಇಲ್ಲಿ ಬಂದಮೇಲೆ ಮೋಹನ್ ಸರ್ ಮೇಲೆ ತುಂಬ ಒಂದು ಸೆಲೆಬ್ರಿಟಿ ಅನ್ನೋ
ಫೀಲ್ ನನಗೆ ಕೊಡುತ್ತೆ. ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನು ಕೇಳೋ ಪ್ರತಿಯೊಂದು ಡೌಟ್ಸ್ ಇರ್ಬೋದು, ಏನಿದ್ರು ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಂದು ಟೀಚರ್ ಹೇಗೆ ಹೇಳಿಕೊಡ್ಬೇಕು ಅದೇ ರೀತಿ ಹೇಳ್ಕೊಟ್ಟಿದ್ದಾರೆ. ಡೌಟ್ಸಿಗೆ ಇರಿ ಒಂದು 5 ನಿಮಿಷ ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅದನ್ನ ಸ್ಕಿಪ್ ಮಾಡೋದಾಗಲಿ ಆ ಥರ ಯಾವುದೂ ಏನೂ ಮಾಡಲಿಲ್ಲ. ನಮ್ಮ ಡೌಟ್ಸ್ ಏನಿದೆ ಅದನ್ನು ಪ್ರತಿಯೊಂದು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಮೋಹನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಇದೆ, ಸುಮಾರಿದೆ, ಎಲ್ಲ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾನು ಅಂದ್ಕೊಂಡಿದ್ದೇ ಬೇರೆ, ಆದರೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೇ ಬೇರೆ. ನಾನು ಅಂದ್ಕೊಂಡಿದ್ದು ಏನೋ ಬರೀ ದುಡ್ಡು ಮಾಡಲಿಕ್ಕೋಸ್ಕರ ಕರೆದಿದ್ದಾರೆ, ನೋಡೋಣ ಒಂದು ಎಕ್ಸ್ಪೀರಿಯನ್ಸ್ ಮಾಡೋ ಅಂತ. ಆದರೆ ನಾನು ಇಲ್ಲಿ ಬಂದ ಮೇಲೆ ನನಗೆ ಅಂದ್ಕೊಂಡೆ ನಾನು ಮಾಡ್ತೀನಿ, ಲೈಫಲ್ಲಿ ಇನ್ನೂ ಇದೆ, ಅಚೀವ್ಮೆಂಟ್ ಮಾಡಲಿಕ್ಕಿದೆ, ಕಳ್ಕೊಂಡಿದ್ದು ಏನೂ ಅಲ್ಲ, ಇನ್ನೂ ನನಗೆ ಪಡೀಲಿಕ್ಕೆ ಸುಮಾರಿದೆ. ಸಣ್ಣ ಕ್ಯಾಪಿಟಲಲ್ಲೇ ನಾನು ಟ್ರೈನಿಂಗ್ ಮಾಡಿ ಇನ್ನೂ ಟ್ರೇಡಿಂಗ್ ಮಾಡಿಕೊಂಡು ಅದನ್ನ ಟ್ರೈನ್ ತೊಗೊಂಡು ನಾನು ಮೂವ್ ಆಗೋಣ ಅಂತ ಇದ್ದೀನಿ. ಮೋಹನ್ ಸರ್ ಬಗ್ಗೆ ಬೇರೆ ಏನೂ ಹೇಳಲಿಕ್ಕಾಗಲ್ಲ, ಯಾಕಂದರೆ ಸುಮಾರಿದೆ, ನಮ್ಮ ಮನಸ್ಸಲ್ಲಿ ಸುಮಾರಿದೆ. ಬಟ್ ಎಲ್ಲನೂ ಹೇಳಲಿಕ್ಕೆ ಎಕ್ಸ್ಪ್ರೆಷನ್ ಮಾಡೋಕ್ಕಾಗೋದಿಲ್ಲ. ಖುಷಿ ಆಗುತ್ತೆ ಮೋಹನ್ ಸರ್. ನಿಮ್ಮ ಪ್ರತಿನಿತ್ಯದ ಈ ಟ್ರೇಡಿಂಗ್ ಏನಿದೆ, ಈ ಒಂದು ಸ್ಕಿಲ್ ಏನು ಕಲ್ತಿದ್ದೀರಾ, ನಿಮ್ಮ ಮೇಲೆ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್ ಅದನ್ನ ಅಪ್ಲೈ ಮಾಡಿ ನೀವು ಟ್ರೇಡ್ ಮಾಡೋದಕ್ಕೆ, ರಿಟರ್ನ್ಸ್ನ ಪಡ್ಕೊಳ್ಳೋದಕ್ಕೆ, ಕಲಿಯೋದಕ್ಕಾಗಿರ್ಬೋದು, ಹಣ ಗಳಿಸೋಕ್ಕಾಗಿರ್ಬೋದು, ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ನೀವು ನಿಮ್ಮ ಮೇಲೆ? ನನ್ನ ಕಾನ್ಫಿಡೆಂಟ್ ಅಂದರೆ ನಾನು ಟ್ರೇಡಿಂಗ್ ಅಂತಲ್ಲ ಮೇಡಮ್, ಎಲ್ಲ ವಿಚಾರದಲ್ಲೂ ಕಾನ್ಫಿಡೆಂಟ್ ಆಗಿರ್ತೀನಿ. ಬಟ್ ನನಗೆ ಲೇಸಿನೆಸ್ ಜಾಸ್ತಿ. ಇದು ಮಾಡಬೇಕು ಅಂದ್ಕೊಂಡ್ರೆ ಏನಾದರೂ ಬೇರೆ ಒಂದು ವಿಷಯ ನನ್ನ ಮೈಂಡೇ ನನ್ನ ಕಂಟ್ರೋಲ್ ಮಾಡಿಬಿಡುತ್ತೆ, ಅಂದರೆ ಆ ಥರ. ಬಟ್ ಅದನ್ನು ನಾನಿನ್ನು ಸರ್ ಹೇಳಿರೋ ರೀತಿ, ಸರ್ ಒಬ್ಬರನ್ನ ಕರೆಸಿದ್ರು, ಬಟ್ ಅವ್ರ ಹೆಸರು ಮರ್ತೋಗಿದ್ದೆ, ದೀಪಕ್ ಸರ್ ಬಂದಿದ್ರು. ಅವರು ಹೇಳೋ ರೀತಿನೇ, ಅಂದರೆ ಮನಿನ ನಾವು ಯಾವತ್ತೂ ಅಟ್ರಾಕ್ಟ್ ಮಾಡಬೇಕು. ಸುಮ್ಮನೆ ನಾವು ಬಡವರು ಅಂತ ಹೇಳ್ಕೊಂಡಿರಬಾರ್ದು. ನಾನು ರಿಚ್ ಅಂತಲೇ ಹೇಳ್ಕೊಂಡು ಹೋಗಬೇಕು. ಅದೇ ರೀತಿ ನಾವು ಲೇಸಿನೆಸ್ ಆಗಿರಬಾರ್ದು. ಈಗ 1 ಅವರ್ ನಾವು ಒಂದು ಟ್ರೈನಿಂಗ್ ಅಂದರೆ ನಾವೇ ಅವಾಗಿ ಒಂದು ಟ್ರೈ ಮಾಡಿ ನೋಡಬೇಕು ಅಂತ ಹೇಳಿದ್ದಾರಲ್ಲ, ಅದನ್ನಾದರೂ ಒಂದು ಇಂಪ್ಲಿಮೆಂಟ್ ಮಾಡ್ಕೊಂಡು ನನ್ನ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಿಸ್ಕೊಳ್ತೀನಿ. ಈಗಲೂ ಇದೆ, ಕಾನ್ಫಿಡೆಂಟ್ ಲೆವೆಲ್ ಇದೆ. ಈಗ ನನಗೆ ದುಡ್ಡು ಬೇಕು ಅಂದ ತಕ್ಷಣ ದುಡ್ಡು ಬರಲ್ಲ. ನಾನು ಕಾನ್ಫಿಡೆಂಟ್ ಆಗಿ ನಾನು ದುಡ್ಡು ಮಾಡ್ತೀನಿ ಅಂದರೆ ಸರ್ ಹೇಳಿರೋ ಸ್ಟ್ರಾಟಜಿಸ್ ಮೇಲೆ ಯಾವ ಒಂದು ಆ RRR ಆಗಿರ್ಬೋದು, ಸೂಪರ್ 6 ಆಗಿರ್ಬೋದು, ಆ ಒಂದು ಇದ್ರ ಮೇಲೆ ಯಾವ ಒಂದು ಅನುಮಾನ ಇಲ್ಲ. ಅದು ಹಾಗೆ ಆಗುತ್ತೆ, ಒಳ್ಳೆ ಪ್ರಾಫಿಟ್ ಕೊಡುತ್ತೆ, ಸ್ಟಾಪ್ ಲಾಸ್ ಆಗುತ್ತೆ. ಅದು ಮಾರ್ಕೆಟ್ ಅನ್ನೋದು ಯಾವತ್ತು ಉಲ್ಟಾ ನೋಡಿಬೋದು, ನಮ್ಮ ರೀತಿಯೂ ಇರ್ಬೋದು. ಆ ಒಂದು ಇದರ ಮೇಲೆ ನಾನು ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾನ್ಫಿಡೆಂಟ್ ಲೆವೆಲ್ ತುಂಬ ಇದೆ. ನಾಳೆಯಿಂದ ನಾನು ಅದನ್ನ ಟ್ರೈ ಮಾಡಲಿಕ್ಕೆ, ಅದನ್ನು ನಾನು ಇನ್ನು ಮುಂದೆ ತಗೊಂಡೋಗ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಮೇಡಮ್. ಸೊ ದೀಪಕ್ನ ಕ್ಲಾಸ್ ಒಂದು ಅಟೆಂಡ್ ಮಾಡಾದ್ಮೇಲೆ ಮೆಂಟಲಿ ಹಾಗೂ ಫಿನಾನ್ಷಿಯಲಿ ಹೇಗೆ ಇಂಪ್ರೂವ್ನ ಮಾಡ್ಕೋಬೇಕು ಅನ್ನೋದು ನಿಮ್ಗೊಂದು ಐಡಿಯಾ ಬಂದಿದೆ. ಹೌದು ಮೇಡಮ್. ಓಕೆ, ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರನ್ನಾರು ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಅವರು ಅವ್ರ ಲೈಫಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ನ ಅಚೀವ್ ಮಾಡೋದಕ್ಕೆ? ನನ್ನ ಬ್ರದರ್ನ ನಾನು ಕರ್ಕೊಂಬರ್ತೀನಿ. ಯಾಕೆಂದರೆ ನಾನೊಬ್ಬ ಇಂಪ್ರೂವ್ಮೆಂಟ್ ಆಗಿ ಪ್ರಯೋಜನ ಇಲ್ಲ. ನನಗೂ ಒಂದು ಜೀವನ ಇದೆ, ಬ್ರದರ್ಗೂ ಒಂದು ಜೀವನ ಇರುತ್ತೆ. ಲಾಸ್ಟಿಗೆ ನಾನೊಬ್ಬ ಇಂಪ್ರೂವ್ಮೆಂಟ್ ಆದೆ ಅಂತ ಹೇಳ್ಕೊಂಡು ಅವರು ಹೊಟ್ಟೆ ಹೊರ್ಕೊಳ್ಬಾರ್ದು. ನನ್ನ ಫ್ರೆಂಡ್ ಹೇಳಿ ಕಳಿಸಿದ್ದಾರೆ, ಆದರೆ ಅವರಿಗೆ ತುಂಬ ಒಂದು ಕಾರಣದಿಂದ ಬರಲಿಕ್ಕಾಗಿಲ್ಲ. ಮನೇಲಿ ಡೆತ್ ಆಯಿತು ಹಾಗೆ ಅಂತೇಳಿ ಅವ್ರು ಬರಲಿಕ್ಕಾಗಿಲ್ಲ. ಇವತ್ತು ಕಾಲ್ ಮಾಡಿ ವಿಚಾರಿಸಿದ್ದಾರೆ, ಅವ್ರನ್ನೂ ಕೂಡ ಕಳಿಸ್ತೀನಿ. ಅವ್ರು ಇವತ್ತು ಫೋನ್ ಮಾಡಿ ಕೇಳಿದ್ರು, ಹೇಗಿದೆ, ನೀವು ಅಂದ್ಕೊಂಡ ರೀತಿಯೇ ಆಗಿದೆಯಾ, ಇಲ್ಲ ಚೆನ್ನಾಗಿದೆಯಾ ಹೇಗೆ ಅಂತ ಹೇಳಿದ್ದೀನಿ. ಅವರು ನನ್ನ ಬ್ರದರ್, ಅವರಿಬ್ಬರೂ ನಾನು ಕಳಿಸ್ಕೊಡ್ತೀನಿ. ಈ ವಿಚಾರದಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಅವ್ರು ಹೆಂಗೆ ಕಲಿತಾರೆ ಅದ್ರ ಮೇಲೆ. ಈಗ ನನಗೇನೇ ಡೌಟ್ಸ್ ಇದ್ದರೂ ನಾವು 3 ಜನ ಒಂದು ಡಿಸ್ಕಸ್ ಮಾಡ್ಕೊಂಡು ಕಲಿಬೋದು. ನಿಮ್ಮ ಟೀಮ್ನು ಕೇಳಿ ಕಲಿಬೋದು. ಈಗ ನಾನು ಅವರಿಬ್ಬರನ್ನ ಕಳಿಸ್ಕೊಡೋ ಒಂದು ಕಳಿಸ್ಕೊಡ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಫೀಸ್ ಎಲ್ಲ ದೊಡ್ಡ ವಿಷಯ ಅಲ್ಲ. ಫೀಸ್ನ ರಿಕವರಿ ಮಾಡೋ ಒಂದು ಇದು ಸರ್ ಕೊಟ್ಟಿದ್ದಾರೆ. ಇನ್ನು 10 ಡೇಸಲ್ಲಿ ರಿಕವರಿ ಆಗುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಓಕೆ, ಕಲಿಯೋದಕ್ಕೆ ನೀವಿದ್ದೀರಾ, ಕಲಿಸೋದಕ್ಕೆ ನಾವಿದ್ದೀವಿ. ಹೀಗೆ ನಮ್ಮ ಜೊತೆ ಸದಾ ಇರಿ, ಕಲ್ತ್ಕೊಳ್ಳಿ. ಟುಗೆದರ್ ವಿ ಅಚೀವ್. ಸೊ ಮೋರ್ ಮನಿ ಟು ಯು. ಹ್ಯಾಪಿ ಫಿನಾನ್ಷಿಯಲ್ ಫ್ರೀಡಮ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಮೇಡಮ್, ನಾವು ಬಳ್ಳಾರಿ ಡಿಸ್ಟಿಕ್ ತೋರಣಗಲ್ ಇಂದ ಬಂದಿರೋದು. ಇಲ್ಲಿ ಮಿಲೇನಿಯರ್ಸ್ ಗ್ರೂಪ್ ಟ್ರೈನಿಂಗ್ ಅಂತ 3 ಡೇಸ್. ಇವತ್ತು ಲಾಸ್ಟ್ ಮೋಹನ್ ಕುಮಾರ್ ಸರ್, ಡಾಕ್ಟರ್ ಮೋಹನ್ ಕುಮಾರ್ ಸರ್ ಬಹಳ ನಮಗೆ ಅರ್ಥಾಂಗ ಹೇಳಿದ್ದಾರೆ. ಅದರಿಂದ ನಾವು ಮುಂದೆ ಭಾಳ ಇಂಪ್ರೂವ್ಮೆಂಟ್ ಆಗ್ತವೆ ಅಂತ ನಮಗೆ ನಂಬಿಕೆ ಇದೆ. ಓಕೆ, ಈ 3 ದಿನ ಟ್ರೈನಿಂಗ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೀರಾ. ಹೌದು. ಟ್ರೇಡಿಂಗ್ ಬಗ್ಗೆ ಇರ್ಬೋದು ಅಥವಾ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಇರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಸರ್? ಕಾನ್ಫಿಡೆನ್ಸ್ ನಾವು ಮುಂದೆ ಇಂಪ್ರೂವ್ಮೆಂಟ್ ಆಗ್ತು ಅಂತ ನನ್ನ ನಂಬಿಕೆ ಇದೆ. ಅವರು ಅಚ್ಚ ಕನ್ನಡದಲ್ಲಿ ಹೇಳ್ತಾರೆ, ಅದು ನನಗೆ ಭಾಳ ಲೈಕ್ ಇದೆ. ಓಕೆ, ಈ 3 ದಿನದಲ್ಲಿ ನೀವು ಯಾವುದೋ ಒಂದು ಸ್ಕಿಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಸ್ಟ್ರಾಟಜಿ ಆಗಿರ್ಬೋದು ಕಲ್ತಿದ್ದೀರಾ? ಕಲ್ತಿದ್ದೆ ಮೇಡಮ್. ಬೆಳಿಗ್ಗೆ ಇದಕ್ಕೆ ಅಮೌಂಟ್ ಹಾಕಿ ಒಂದು 2000 ಹಾಕಿ ಒಂದು 1800 ಲಾಭ ಮಾಡಿದ್ವಿ. ಪ್ರಾಫಿಟ್ ಮಾಡಿದ್ದೀರಾ? ವಾವ್, ಸೊ ಗ್ರೇಟ್ ಆಫೀಸರ್. ಸೊ ಹೇಗಿತ್ತು ನಿಮ್ಮ ಇವತ್ತಿನ ಅನುಭವ? ಯಾಕೆಂದರೆ 2 ದಿನ ನೀವು ಸ್ಯಾಟರ್ಡೆ ಸಂಡೇ 2 ದಿನ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ರಿ. ಇವತ್ತು ಒಂದು ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ನ ವಿಟ್ನೆಸ್ ಮಾಡಿದ್ದೀರಾ. ಆ ಒಂದು ಸಮಯದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಆಗಿರ್ಬೋದು, ಸರ್ ಕೊಟ್ಟಿದ್ದಾರೆ ಅಂತ ಒಂದು ಧೈರ್ಯದ ಮೇಲೆ ಕೂತಿರೋದಾಗಿರ್ಬೋದು, ಹೇಗೆ? ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದಾರೆ. ಇವತ್ತು ಒಂದು 1800 ಪ್ರಾಫಿಟ್ ಆಗಿದೆ. ಸೊ ದಿನಾಗ್ಲೂ ನೀವು ಈ ಒಂದು ಕನ್ಸಿಸ್ಟೆಂಟ್ ಆಗಿ ಇಷ್ಟು ಮಾಡ್ಕೊಳ್ತಾ ಬಂತು ಅಂತ ಅಂದ್ರೆ ನಿಮಗೆ ನಿಮ್ಮ ಪ್ಯಾರಲಲ್ ಆಗಿ ನಂಬಿಕೆ ಇದೆ. ಓಕೆ, ಗುಡ್ ಸರ್. ಸೊ ಇವಾಗ ಈ ಒಂದು 3 ದಿನದ ವರ್ಕ್ಶಾಪ್ ಅಲ್ಲಿ ನಿಮಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಅಂತ ಅನ್ಸಿದ್ದು ಏನಿದೆ? ಅದೇ ನಿನ್ನೆ ಮೊನ್ನೆ ಅಂತ ಅಷ್ಟು ಪರ್ಫೆಕ್ಟ್ ಗೊತ್ತಾಗಲ್ಲ. ಇವತ್ತು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೆ ನಮಗೆ ಕನ್ಫರ್ಮ್ ಆಗಿದೆ. ಸೊ ಅದು ಕಾನ್ಫಿಡೆನ್ಸ್ ಬಂದಿದೆ ನಿಮಗೆ. ನಿಮ್ಮ ಮೇಲೆ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? ಯಾಕಂದ್ರೆ ಇವತ್ತು ಬೆಳಗ್ಗೆ ಅಷ್ಟೇ ನೀವು 800 ರೂಪಾಯಿ ಲಾಭ ಮಾಡಿದ್ರಿ. ಅದೇ ನೀವು ಪ್ರತಿನಿತ್ಯ ಡೈಲಿ ರುಟೀನ್ ಅಲ್ಲಿ ನೀವು ಈ ಒಂದು ಟ್ರೇಡಿಂಗ್ ನ ಆಡ್ ಮಾಡ್ಕೊಂಡು ಈ ಒಂದು ಕೆಲಸದ ಜೊತೆಗೆ ನೀವು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ?
ಬೆಳಿಗ್ಗೆ 9:15 ಸ್ಟಾರ್ಟ್ ಮಾಡ್ಕೊಂಡು ಮ್ಹೂ. 11:00ವರೆಗೆಲ್ಲ ನಾವು ಅಮೌಂಟ್ ಹಾಕಿ ಕ್ಲೋಸ್ ಮಾಡ್ಬೇಕಂತ ಅಷ್ಟೇ. ಓ, 2 ಅವರಲ್ಲಿ ನೀವು 2 ಅವರ್ಸ್ನಲ್ಲಿ ಅಮೌಂಟ್ ಮಾಡ್ಬೇಕಂತ ಪ್ಲಾನಿಂಗ್ ನಮ್ಮದು. ಓಕೆ, ಸೂಪರ್ ಸರ್. ಮೋಹನ್ ಸರ್ ಬಗ್ಗೆ ಅಥವಾ ಮಿಲೇನಿಯರ್ಸ್ ಗ್ರೂಪ್ ಬಗ್ಗೆ ಏನು ನಿಮ್ಮ ವೈಯಕ್ತಿಕವಾಗಿ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ 3 ದಿನದಿಂದ ಕಂಟಿನ್ಯೂಸ್ ಆಗಿ ಮಾತಾಡಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಹೇಗೆ ಅಂತ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ನೀವು ಕಲ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನಂಬಿಕೆ ಇದೆ ಮೇಡಮ್, ಹೇಳ್ತೀರಾ ಅವರಿಂದ ನಾವು ಭಾಳ 3 ದಿನ 3 ಡೇಸ್ನಲ್ಲಿ ನಂಬಿಕೆ ಬಂದಿದೆ. ನಾವು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೀವಿ ಅಂತ. ಓಕೆ, ಡೈಲಿ ಮಿನಿಮಮ್ 1 ಅವರ್ ನಿಮ್ಗೆ ಟೈಮ್ ಕೊಡಕ್ಕಾಗುತ್ತಾ? ಡೈಲಿ Okay. ಕೊಡಕ್ಕೆ ಮೇಡಮ್. ಓಕೆ, ಡೈಲಿ 1 ಅವರ್ ಕೊಟ್ಟಿದ್ದೆ ಆಯ್ತು ಅಂತ ಅಂದ್ರೆ ನೀವು ಇವತ್ತು ಏನು 800 ರೂಪಾಯಿ ದುಡಿಮೆ ಮಾಡಿದೀರಾ, 1800 1800 ಸಾರಿ ಸರ್. ಓಕೆ, ಈ ದಿನ ಏನು ಮಾಡಿದಿರಲ್ಲ, ಹೀಗೆ ಕನ್ಸಿಸ್ಟೆಂಟ್ ಆಗಿ ನೀವು ಕಲಿತಾ ಇದ್ರೆ ನಿಮ್ಗೆ ಅದಕ್ಕಿಂತ ಹೆಚ್ಚಿಗೆ ಮಾಡಕ್ ಆಗುತ್ತೆ. ಅದೇ ನಂಬಿಕೆ ಇದೆ ಮೇಡಮ್. ನಂಬಿಕೆ ಇದೆ. ಎಸ್, ಕಲಿಯೋದಕ್ಕೆ ನೀವಿದ್ದೀರಾ. ಇವತ್ತು ಒಂದು ಲಾಟ್ ಹಾಕಿ ಪ್ರಾಫಿಟ್ ಮಾಡಿರೋದು. ಅದು ಹಾ ಹಾ. ಎಷ್ಟು ಇನ್ವೆಸ್ಟ್ಮೆಂಟ್ ಇಂದ ಮಾಡಿದ್ದು? ಟೋಟಲ್ 4250 ಹಾಕಿದ್ವಿ. ಹಾ ಹಾ. ಅದಕ್ಕೆ 1800 ಲಾಭ ಆಗಿದೆ, ಪ್ರಾಫಿಟ್ ಆಗಿದೆ. ಸೂಪರ್. ನೀವು 4000 ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಮಾಡಿದೀರಾ ಅಂತಂದ್ರೆ ಇವಾಗ ನಿಮ್ಗೆ ಧೈರ್ಯ ಇದೆಯಾ ಮಿನಿಮಮ್ ಧೈರ್ಯ. ಇನ್ವೆಸ್ಟ್ಮೆಂಟ್ ಇಂದ ನೀವು ಧೈರ್ಯ ಸ್ಟಾರ್ಟ್ ಇದೆ. ಮಾಡ್ಬೋದು ಅಂತ? ಎಸ್. ಸೊ ನೀವು ಯಾರನ್ನಾರು ರೆಕಮೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ? 3 ದಿನ ನೀವು ಕಲ್ತಿದ್ದೀರಾ, ನಂಬಿಕೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರನ್ನಾದ್ರೂ ನೀವು ರೆಫರ್ ಮಾಡಿ ಅವರು ಒಂದು ಲೈಫಲ್ಲಿ ಅವ್ರ ಜಾಬ್ ಬಿಸ್ನೆಸ್ ಜೊತೆಗೆ ಅರ್ನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ? ಸೊ ಯಾರು ರೆಕಮೆಂಡ್ ಮಾಡಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ಫ್ರೆಂಡ್ಸ್ ಅದಾರ ಮೇಡಮ್, ಅವರಿಗೆಲ್ಲ ಹ್ಮ್. ಇನ್ಫಾರ್ಮ್ ಮಾಡಬೇಕು. ಹ್ಮ್. ನಮ್ಮ ಡಾಟರ್ ಅದಾರ, ಅವ್ರಿಗೆ ಕೂಡ ಸ್ವಲ್ಪ ಕಳಿಸ್ಬೇಕು ಇಲ್ಲಿ ಟ್ರೈನಿಂಗ್. ಓಕೆ. ಸೊ ಮೋಹನ್ ಸರ್ ಅವ್ರು ಬಗ್ಗೆ ಏನ್ engineering ಹೇಳಕ್ ಕಡೆ ಇದೆ. ಇಷ್ಟಪಡ್ತೀರಾ? ಏ ಮೇಡಮ್, ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ನ್ಯಾಚುರಲ್ ಆಗಿ ಮಾತಾಡ್ತಾರೆ. ಹೌದಾ?